Dear students, welcome to Colorava Tutorials Chitradurga. Students, in this video we have studied about the introduction to Euclids geometry. 9th standard na second chapter ಏನಿದೆಯೋ introduction to Euclid geometry ಅದರ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ನಿಮಗೆ ಯೂಕ್ಲಿಡ್ಸ್ ಏನೇನು ಡೆಫಿನೇಷನ್ಸ್ ಅನ್ನು ಕೊಟ್ಟಿದ್ದಾನೆ, ಪಾಸ್ಚುಲೇಟ್ಸ್ ಅನ್ನು ಕೊಟ್ಟಿದ್ದಾನೆ, ಆಕ್ಸಿಯಮ್ಸ್ ಅನ್ನು ಕೊಟ್ಟಿದ್ದಾನೆ, ಅದರ ಬಗ್ಗೆ ಎಲ್ಲ ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಈ ವಿಡಿಯೋಸ್ ಇನ್ನು ಮುಂದೆ 9th ಸ್ಟ್ಯಾಂಡರ್ಡ್ ವಿಡಿಯೋಸ್ ನಿಮಗೆ ಎಕ್ಸಾಮ್ ತನಕನೂ ಸಹ ಕಂಟಿನ್ಯೂಷನ್ ಆಗ್ತಾ ಹೋಗ್ತದೆ. ಸೊ ಈ ಎಲ್ಲ ವಿಡಿಯೋಸ್ ನಿಮಗೆ ಲಭ್ಯ ಆಗಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಸ್ಟೂಡೆಂಟ್ಸ್, ಯೂಕ್ಲಿಡ್ಸ್ ವಿಲ್ ಕಾಲ್ ದ ಫಾದರ್ ಆಫ್ ದ ಜಾಮೆಟ್ರಿ. ಸೊ ಜಾಮೆಟ್ರಿನ ಫಾದರ್ ಆಫ್ ದ ಜಾಮೆಟ್ರಿ ಅಂತ ಅವನನ್ನು ಯೂಕ್ಲಿಡನ್ನು ಕರೀತಾರೆ. ಸೊ ವೈ? ಸೊ ಈ ಗೇವ್ ಸೋ ಮೆನಿ ಕಾನ್ಸೆಪ್ಟ್ಸ್. ಅವನು ಬಹಳಷ್ಟು ಕಾನ್ಸೆಪ್ಟ್ಸನ್ನು ಕೊಟ್ಟಿದ್ದಾನೆ, ನಮಗೆ ಡೆಫಿನೇಷನ್ಸನ್ನು ಕೊಟ್ಟಿದ್ದಾನೆ. ಸೊ 13 ವಾಲ್ಯೂಮ್ಸ್ ಜಾಮಿಟ್ರಿಯನ್ನು ಅವನು ಏನು ಮಾಡಿದ್ದಾನೆ, ರೈಟ್ ಅಪ್ ಮಾಡಿದ್ದಾನೆ. ಸೊ ಈಗ ನಾವು ನೋಡ್ತಾ ಹೋಗೋಣ. ಸೊ ಈಗ ನಿಮಗೆ 9th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂತಹದ್ದು ಯಾವ್ಯಾವ್ದ್ರ ಬಗ್ಗೆ ಇದೆ ಅಂತ. ಸೊ ಬಿಫೋರ್ ಗೋಯಿಂಗ್ ಟು ದಟ್ ಐ ವಿಲ್ ಶೋ ಯು he can derived some notions ಅಂದರೆ ಏನಪ್ಪ ಅಂತಂದರೆ ಸ್ಪೇಸ್ ಮತ್ತು ಸಾಲಿಡ್ಸ್, ಇವೆರಡರ ಬಗ್ಗೆನೂ ಸಹ ಅವನು ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾನೆ. ಸೊ ವಾಟ್ ಆರ್ ದ ಸಾಲಿಡ್ಸ್ ಅಂದರೆ ಏನು ಹೇಳ್ತೀವಿ ನಾವು? ಸೊ ಇದನ್ನು ಸಾಲಿಡ್ ಅಂತ ಕರಿತೇವೆ. ಸೊ ದಿಸ್ ಈಸ್ ಎ 3 dimension one. ಸೊ ದಿಸ್ ಈಸ್ ಕಾಲ್ಡ್ ಎ ಸಾಲಿಡ್ ಅಂಡ್ ಆಲ್ಸೋ ದಿಸ್ ಈಸ್ ಎ ಸಾಲಿಡ್. ಸೊ ದಿಸ್ ಈಸ್ ಕ್ಯೂಬಾಯ್ಡ್ ಆ್ಯಂಡ್ ದಿಸ್ ಒನ್ ಈಸ್ ದ ಕ್ಯೂಬ್. ಸೊ ಇದನ್ನು ನಾವು ಸಾಲಿಡ್ ಅಂತ ಕರಿತೇವೆ. ಆ್ಯಂಡ್ ಆಲ್ಸೋ ಸಮ್ ಮೋರ್ ಸಾಲಿಡ್ಸ್ ಆರ್ ದೇರ್. ಸೊ ಅದರ್ ಟೈಪ್ಸ್ ಆರ್ ಸಾಲಿಡ್ಸ್ ಆರ್ ಸಮ್ ಮೋರ್ ಸಾಲಿಡ್ಸ್ ಆರ್ ದೇರ್. ಸೊ ವಿ ಕಾಲ್ ದಿಸ್ ಈಸ್ ದ ಸಿಲಿಂಡರ್. ಸೊ ದಿಸ್ ಈಸ್ ಆಲ್ಸೋ ಎ ಸಾಲಿಡ್. ಇದನ್ನು ಸಹ ಸಾಲಿಡ್ ಅಂತ ಕರಿತೇವೆ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಎ ಕೋನ್. ಸೊ ಇದನ್ನು ಸಹ ಸಾಲಿಡ್ ಅಂತ ಕರಿತೇವೆ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಎ ಸ್ಪಿಯರ್. ಇದು ಸಹ ಸಾಲಿಡ್. ಸೊ ದೀಸ್ ಆರ್ ದ ಸಾಲಿಡ್ಸ್. ಈ ಸಾಲಿಡ್ಸ್ ಅನ್ನು ಕರಿತೇವೆ. ಸೊ ಈ ಸೇಸ್ ದಟ್ ಸೊ ದೀಸ್ ಸಾಲಿಡ್ಸ್ ಆರ್ ಫಾರ್ಮ್ಡ್ ಬೈ ದ ಸರ್ಫೇಸಸ್. ಸೊ ದೀಸ್ ಸಾಲಿಡ್ಸ್ ಆರ್ ಫಾರ್ಮ್ಡ್ ಬೈ ದ ಸರ್ಫೇಸಸ್. ವಿ ಕಾಲ್ ದ how many surfaces are there? This is one of the surface and this is one of the surface and also this is one of the surface. This is in the top is also a surface, in the bottom is also there are 6 surfaces are there. So this solid is formed by the 6 surfaces in the formation ಮಾಡಿದೆ. So that means there is a 3 dimension. It has a length and also it is a breadth and also it is a thickness. There are 3 dimensions are there. If we take only 2 dimensions in this one, that means we have to remove the one surface from it. So here we have to remove the one surface from this solid. So I take one surface from this one. So I remove this one surface. So you observe here, this is one surface of the solid. ಈ ಸಾಲಿಡ್ನಲ್ಲಿ ಒಂದು ಸರ್ಫೇಸನ್ನು ರಿಮೂವ್ ಮಾಡಿದ್ದೀನಿ. ದಟ್ ಮೀನ್ಸ್ ನಾನು ಏನು ರಿಮೂವ್ ಮಾಡಿದ್ದೀನಪ್ಪ ಅಂದರೆ ಇದರಲ್ಲಿ ಥಿಕ್ನೆಸ್ ಏನಿತ್ತು ಆ ಥಿಕ್ನೆಸ್ ಇಲ್ಲ ಇವಾಗ. ದಿಸ್ ಸರ್ಫೇಸ್ ಹ್ಯಾಸ್ ದ ಲೆಂತ್ ಆ್ಯಂಡ್ ದ ಬ್ರೆಡ್ತ್. ಈ ಸರ್ಫೇಸಲ್ಲಿ ಲೆಂತ್ ಇದೆ ಮತ್ತು ಬ್ರೆಡ್ತ್ ಇದೆ. ಲೆಂತ್ ಮತ್ತು ಬ್ರೆಡ್ತ್ ಇದೆ. ಇಟ್ ಹ್ಯಾಸ್ ನೋ ಥಿಕ್ನೆಸ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ ಥಿಕ್ನೆಸ್ ಇದೆ, ಬಟ್ ವಿ ಕನ್ಸಿಡರ್ ದಿಸ್ ಆಸ್ ವಿತೌಟ್ ಥಿಕ್ನೆಸ್. ಐ ಟೇಕ್ ಓನ್ಲಿ ದ ಲೆಂತ್ ಆ್ಯಂಡ್ ದ ಬ್ರೆಡ್ತ್. ನೋಡ್ರಿ, ದಿಸ್ ಈಸ್ ಎ ಸರ್ಫೇಸ್. ದ ಸರ್ಫೇಸ್ ಹ್ಯಾಸ್ ಓನ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್ ವಿತೌಟ್ ಥಿಕ್ನೆಸ್. ದಿಸ್ ಸೇಸ್ ದ ಸರ್ಫೇಸ್. ಯೂಕ್ಲಿಡ್ ಸೇಸ್ ದಟ್ ಇದು ಸರ್ಫೇಸ್ ಅಂತ ಹೇಳ್ತಾರೆ. ಇದರಲ್ಲಿ ಲೆಂತ್ ಇದೆ, ಬ್ರೆಡ್ತ್ ಇದೆ, ಬಟ್ ಥಿಕ್ನೆಸ್ ಇರೋದಿಲ್ಲ. ದಟ್ ಮೀನ್ಸ್ ದಿಸ್ ಈಸ್ ಎ 2 dimension one. ಇದರಲ್ಲಿ ಒಂದು ಡೈಮೆನ್ಷನ್ ಅನ್ನು ನಾವು ರಿಮೂವ್ ಮಾಡಿದ್ದೇವೆ. ಸಾಲಿಡ್ ಅಲ್ಲಿ 3 dimension ಇತ್ತು, ಇದರಲ್ಲಿ ಲೆಂತ್ ಇತ್ತು, ಬ್ರೆಡ್ತ್ ಇತ್ತು, ಥಿಕ್ನೆಸ್ ಇತ್ತು, 3 dimension ಇತ್ತು. ಇದರಲ್ಲಿ ನಾವು ಈ ಥಿಕ್ನೆಸ್ ಅನ್ನು ರಿಮೂವ್ ಮಾಡಿಬಿಟ್ಟು ಜಸ್ಟ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಅನ್ನು ಮಾತ್ರ ಸರ್ಫೇಸ್ ಅನ್ನಾಗಿ ಒಂದು ಸರ್ಫೇಸ್ ಅನ್ನು ತಗೊಂಡಿದ್ದೇವೆ. ಸೊ ಇದರಲ್ಲಿ ಲೆಂತ್ ಬ್ರೆಡ್ತ್ ಮಾತ್ರ ಇದೆ, ಥಿಕ್ನೆಸ್ ಇಲ್ಲ. ಸೊ ದಿಸ್ ಈಸ್ ದ ಸರ್ಫೇಸ್ ಅಂತ ಹೇಳ್ತಾನೆ ಯೂಕ್ಲಿಡ್. ಆ್ಯಂಡ್ ಆಲ್ಸೋ ನೌ ವಿ ಹ್ಯಾವ್ ಟು ರಿಮೂವ್ ಒನ್ ಮೋರ್ ಡೈಮೆನ್ಷನ್. ಇದರಲ್ಲಿ 1 dimension ರಿಮೂವ್ ಮಾಡಿದ್ವಿ, ಮತ್ತೊಂದು ಡೈಮೆನ್ಷನ್ ಅನ್ನು ರಿಮೂವ್ ಮಾಡೋಣ. ಹೇಗೆ? ಸೊ ವಿ ಹ್ಯಾವ್ ಟು ರಿಮೂವ್ ದ ಬ್ರೆಡ್ತ್ ಆಫ್ ದಿಸ್ ಒನ್. ಸೊ ಇದರಲ್ಲಿ ಬ್ರೆಡ್ತ್ ಅನ್ನು ರಿಮೂವ್ ಮಾಡೋಣ. ಅಂದರೆ ಏನು ಮಾಡಬೇಕು? ಇದರಲ್ಲಿ ಬ್ರೆಡ್ತ್ ರಿಮೂವ್ ಮಾಡಬೇಕು ಅಂದರೆ ಜಸ್ಟ್ ಇದರದ್ದು ಒಂದೇ ಒಂದು ಲೆಂತ್ ಅನ್ನು ಮಾತ್ರ ತಗೊಂಡ್ಬಿಡೋಣ ನಾವೀಗ. ನೋಡ್ರಿ, ಈ ಸರ್ಫೇಸಲ್ಲಿ ನಾನು ಏನು ಮಾಡಿದ್ದೀನಿ, ಜಸ್ಟ್ ಒಂದು ಲೆಂತನ್ನು ಮಾತ್ರ ತೊಗೊಂಡಿದ್ದೀನಿ. ದಿಸ್ ಇಸ್ ದ ಲೆಂತ್ ಮಾತ್ರ ತೊಗೊಂಡಿದ್ದೀನಿ. ಇವಾಗ ಬ್ರೆಡ್ತ್ ಇಲ್ಲ.
ನೋಡ್ರಿ ಇದರಲ್ಲಿ ಬ್ರೆಡ್ತ್, ಲೆಂತ್ ಆ್ಯಂಡ್ ಬ್ರೆಡ್ತ್ ಎರಡೂ ಇತ್ತು, ಲೆಂತ್ ಇತ್ತು, ಬ್ರೆಡ್ತ್ ಇತ್ತು. ನಾನೇನು ಮಾಡಿದ್ದೀನಿ, ಇದರಲ್ಲಿ ಒಂದೇ ಒಂದು ಲೆಂತನ್ನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಸೊ ದಿಸ್ ಈಸ್ ದ ಲೆಂತ್, ಇದು ಲೆಂತ್ ಆಗ್ತದೆ. ಸೊ ದೆನ್ ಹಾಗಾದರೆ ಇಫ್ ದಿಸ್ ಈಸ್ ದ ಲೆಂತ್, ದೆರ್ ಇಸ್ ನೋ ಬ್ರೆಡ್ತ್ ಇಯರ್, ಇಲ್ಲಿ ಬ್ರೆಡ್ತ್ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ದ ಲೈನ್. ದಟ್ ಮೀನ್ಸ್ ಇನ್ ದ ಸರ್ಫೇಸ್ ಈಸ್ ಫಾರ್ಮ್ಡ್ ಬೈ ಸೋ ಮೆನಿ ಲೈನ್ಸ್. ಇಂಥ ಲೈನ್ಸಿಂದ ಸರ್ಫೇಸ್ ಏನಾಗಿದೆ, ಫಾರ್ಮೇಷನ್ ಆಗಿದೆ. ಸೊ ಇದರಲ್ಲಿ ಒಂದೊಂದೇ ಲೈನನ್ನು ನಾವೇನು ಮಾಡ್ತಾ ಬರ್ಬೋದು, ಸಪ್ರೇಟ್ ಮಾಡ್ತಾ ಬರ್ಬೋದು. ಸೊ ದಿಸ್ ಸರ್ಫೇಸ್ ಈಸ್ ಫಾರ್ಮ್ಡ್ ಬೈ ಸೋ ಮೆನಿ ಲೈನ್ಸಿಂದ ಫಾರ್ಮೇಷನ್ ಆಗಿದೆ. ದಟ್ ಮೀನ್ಸ್ ಈ ಲೈನ್ಸ್ ಹೇಗಿದೆಯಪ್ಪ ಅಂದರೆ ಓನ್ಲಿ ಲೆಂತ್, ದೆರ್ ಈಸ್ ನೋ ಬ್ರೆಡ್ತ್. ಈ ಲೈನ್ಸ್ ಇದಕ್ಕೆ ಬ್ರೆಡ್ತ್ ಇದೆ, ಬಟ್ the lines are considered as there is only length, there is no breadth ಇರೋದೇ ಇಲ್ಲ. ಇಂಥ ಲೈನ್ಸನ್ನು ಒಂದ್ರ ಪಕ್ಕ ಜೋಡಿಸ್ತಾ ಹೋದರೆ, ಸೊ ನೋಡ್ರಿ ಒಂದು ಲೈನ್ ಇದೆ ಹೌದಾ, ಸೊ ಈ ಲೈನ್ ಪಕ್ಕ ಇನ್ನೊಂದು ಲೈನನ್ನು ಜೋಡಿಸ್ತೀನಿ, ಈ ಲೈನ್ ಪಕ್ಕ ಇನ್ನೊಂದು ಲೈನನ್ನು ಜೋಡಿಸ್ತೀನಿ. ಈ ಥರ ಜೋಡಿಸ್ತಾ ಹೋದರೆ ವಿ ಗೆಟ್ ಎ ಸರ್ಫೇಸ್. ಈ ಥರ ಸರ್ಫೇಸ್ ಸಿಗುತ್ತೆ ನಮಗೆ. ಸೊ ಈ ಥರ ಸರ್ಫೇಸನ್ನು, ಬಹಳಷ್ಟು ಸರ್ಫೇಸನ್ನು ನಾವು ಜೋಡಿಸ್ತಾ ಹೋದರೆ ವಿ ಗೆಟ್ ಎ ಸಾಲಿಡ್. ಸೊ ಈ ಥರ ಸಾಲಿಡ್ ಬರ್ತದೆ. ಅಂದರೆ ಈ ಸಾಲಿಡ್ಸ್ ಆರ್ ಫಾರ್ಮ್ಡ್ ಬೈ ಸೋ ಮೆನಿ ಸರ್ಫೇಸಸ್. ಈ ಥರ ಸರ್ಫೇಸಸ್ಸಿಂದ ಫಾರ್ಮೇಷನ್ ಆಗಿದೆ. ಇಂಥ ಸರ್ಫೇಸಸ್ಸನ್ನು, ಜಾಸ್ತಿ ಸರ್ಫೇಸಸ್ಸನ್ನು ನಾವು ಇಟ್ವಿ ಅಂತಂದರೆ ವಿ ಗೆಟ್ ಎ ಸಾಲಿಡ್. ಈ ಥರ ಸಾಲಿಡ್ ಸಿಗುತ್ತೆ. ಅಂದರೆ ಈ ಸಾಲಿಡಿಂದ ಒಂದು ಸರ್ಫೇಸನ್ನು ರಿಮೂವ್ ಮಾಡಿದ್ವಿ, ಒಂದು ಡೈಮೆನ್ಷನ್ ಥಿಕ್ನೆಸ್ ಹೊರಟೋಯ್ತು. ಈ ಸರ್ಫೇಸಿಂದ ನಾವೇನು ಮಾಡ್ತಾ ಇದ್ದೀವಿ, ಒಂದು ಡೈಮೆನ್ಷನನ್ನು ಮತ್ತೊಂದು ಡೈಮೆನ್ಷನನ್ನು ರಿಮೂವ್ ಮಾಡ್ತಾ ಇದ್ದೀವಿ, ಅಂದರೆ ಬ್ರೆಡ್ತನ್ನು ರಿಮೂವ್ ಮಾಡ್ತಾ ಇದ್ದೀವಿ. ವಿ ಗೆಟ್ ಎ ಲೈನ್, ಓನ್ಲಿ ಲೆಂತ್. ಇದಕ್ಕೆ ಲೆಂತ್ ಮಾತ್ರ ಇದೆ, ಬ್ರೆಡ್ತ್ ಇಲ್ಲ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಕಾಲ್ಡ್ ಎ ಲೈನ್ ಆ್ಯಸ್ ಓನ್ಲಿ ಲೆಂತ್ ವಿತೌಟ್ ಬ್ರೆಡ್ತ್. ಆದರೆ ಇಲ್ಲಿ ನಾನು ತೋರಿಸ್ತಾ ಇರೋದಕ್ಕೆ ಬ್ರೆಡ್ತ್ ಇದೆ, ಅದಕ್ಕೆ ಕಾಣಿಸ್ತಾ ಇದೆ. ಆದರೆ ಬ್ರೆಡ್ತ್ ಇಲ್ಲ ಅಂತಂದರೆ ಲೈನ್ ಕಾಣೋದೇ ಇಲ್ಲ. ವಿ ಕಾಂಟ್ ಸಿ ದಟ್ ಒನ್. ಸೊ ಬ್ರೆಡ್ತ್ ಇಲ್ಲ, ಬರೀ ಲೆಂತ್ ಮಾತ್ರ ಇದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ದಿಸ್ ಲೈನ್ ಈಸ್ ಫಾರ್ಮ್ಡ್ ಬೈ ಸೋ ಮೆನಿ ಪಾಯಿಂಟ್ಸ್. ಒಂದ್ರ ಪಕ್ಕ ಪಾಯಿಂಟ್ಸನ್ನು ಇದರಲ್ಲಿ ನಾವು ಜೋಡಿಸ್ತಾ ಹೋದರೆ ಈ ಲೈನ್ ಫಾರ್ಮೇಷನ್ ಆಗಿದೆ. ಹಾಗಾದರೆ ಇದರಲ್ಲಿ ಒಂದೇ ಒಂದು ಪಾಯಿಂಟನ್ನು ನಾವು ರಿಮೂವ್ ಮಾಡಿದ್ರೆ, ಈ ಲೈನಲ್ಲಿ ಒಂದು ಪಾಯಿಂಟನ್ನು ರಿಮೂವ್ ಮಾಡಿದ್ರೆ ಅದು ಪಾಯಿಂಟ್ ಆಗಿರ್ತದೆ. ದಟ್ ಮೀನ್ಸ್ ಪಾಯಿಂಟ್ಗೆ ಈಗ ಈ ಒಂದು ಲೈನ್ ಏನಿತ್ತು ಇದಕ್ಕೆ ಲೆಂತ್ ಆದರೂ ಇತ್ತು. ಸೊ ಇಲ್ಲಿ ಸಾಲಿಡ್ಗೆ ಲೆಂತು, ಬ್ರೆಡ್ತು, ಥಿಕ್ನೆಸ್ಸು ಮೂರು ಇತ್ತು, 3 ಡೈಮೆನ್ಷನ್ ಇತ್ತು. ನೆಕ್ಸ್ಟು 1 ಡೈಮೆನ್ಷನನ್ನು ರಿಮೂವ್ ಮಾಡಿದ್ವಿ, ಲೆಂತ್ ಆ್ಯಂಡ್ ಬ್ರೆಡ್ತ್ ಮಾತ್ರ ಬಂತು. ಇದಕ್ಕೆ ಥಿಕ್ನೆಸ್ ಇಲ್ಲ, 1 ಡೈಮೆನ್ಷನ್ ರಿಮೂವ್ ಆಯಿತು. ಸೊ ನೆಕ್ಸ್ಟ್ ಲೈನ್ ತೊಗೊಂಡ್ವಿ, ಇದರಲ್ಲಿ ಮತ್ತೊಂದು ಡೈಮೆನ್ಷನ್ ರಿಮೂವ್ ಆಯಿತು, ಲೆಂತ್ ಮಾತ್ರ ಉಳಿತು, ಬ್ರೆಡ್ತ್ ರಿಮೂವ್ ಆಯಿತು. ಹಾಗಾದರೆ ಪಾಯಿಂಟ್ ತಗೊಂಡ್ರೆ ಆ ಪಾಯಿಂಟ್ಗೆ ದೆರ್ ಈಸ್ ನೋ ಲೆಂತ್, ನೋ ಬ್ರೆಡ್ತ್, ನೋ ಥಿಕ್ನೆಸ್. ಯು ಇಮ್ಯಾಜಿನ್ ದಟ್ ಒನ್. ಹೌ ಕ್ಯಾನ್ ಇಟ್ ಅಪಿಯರ್ಸ್? ಹೌ ಕ್ಯಾನ್ ವಿ ಐಡೆಂಟಿಫೈ ದ ಪಾಯಿಂಟ್? ಪಾಯಿಂಟ್ಗೆ ಲೆಂತ್ ಇಲ್ಲ, ಬ್ರೆಡ್ತ್ ಇಲ್ಲ, ಥಿಕ್ನೆಸ್ ಇಲ್ಲ. ಹೌ ಕ್ಯಾನ್ ಯು ಅಪಿಯರ್? ದಟ್ ಈಸ್ ದ ಪಾಯಿಂಟ್. Euclids says that the point has no length, no breadth, no thickness. That is the point he says. So he gives so many definitions in his geometry books. So I will in this chapter, in the ninth chapter, you take only the 7 definitions. ಇಲ್ಲಿ definitions 7 definitions ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಿದ್ದೇವೆ. ಸೊ ಇಂಥದೇ 23 definitions ಅನ್ನು ಕೊಟ್ಟಿದ್ದಾನೆ. ಅಂದರೆ ಪಾಯಿಂಟ್ ಅಂದರೆ ಏನು, ಲೈನ್ ಅಂದರೆ ಏನು, ಸರ್ಫೇಸ್ ಅಂದರೆ ಏನು, ಸಾಲಿಡ್ ಅಂದರೆ ಏನು, ಒಂದೊಂದೇ ಡೈಮೆನ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಪಾಯಿಂಟಲ್ಲಿ ದರ್ ಇಸ್ ನೋ ಡೈಮೆನ್ಷನ್. ಲೈನ್ ಅಂತ ತಗೊಂಡಾಗ ಓನ್ಲಿ ಲೆಂತ್ ಬರ್ತದೆ. ಸೊ ಸರ್ಫೇಸ್ ಅಂತ ತಗೊಂಡಾಗ ಲೆಂತ್ ಆ್ಯಂಡ್ ಬ್ರೆಡ್ತ್ ಬರ್ತದೆ. ಸೊ ನೆಕ್ಸ್ಟ್ ಸಾಲಿಡ್ ಅಂತ ತಗೊಂಡಾಗ ಲೆಂತ್, ಬ್ರೆಡ್ತ್, ಥಿಕ್ನೆಸ್ಸು 3 ಬರ್ತದೆ. ಸೊ ಈ ಥರ ಡೈಮೆನ್ಷನ್ದು ಮೋರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಒಂದೊಂದರಲ್ಲಿ ಒಂದೊಂದು ಡೈಮೆನ್ಷನ್ ಕಳ್ಕೊತಾ ಬರ್ತದೆ. ಸೊ ಅಂದರೆ ಇಲ್ಲಿ ಸಾಲಿಡ್ ಇರ್ತದೆ, ಈ ಸಾಲಿಡಲ್ಲಿ 3 ಡೈಮೆನ್ಷನ್ಸ್ ಇರ್ತದೆ. ಸಾಲಿಡಿಂದ ನೆಕ್ಸ್ಟು ಸರ್ಫೇಸಿಗೆ ಬರ್ತದೆ. ಸೊ ಸರ್ಫೇಸ್ this has only 2 dimensions, 2 dimensions ಉಳಿತದೆ. ಸರ್ಫೇಸ್ ಇಂದ ನೆಕ್ಸ್ಟ್ ಲೈನ್ಗೆ ಬರ್ತದೆ. ಸೊ ಲೈನ್ ಹ್ಯಾಸ್ ಓನ್ಲಿ 1 dimension. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಇಸ್ ದ ಪಾಯಿಂಟ್. ಇಟ್ ಹ್ಯಾಸ್ ನೋ ಡೈಮೆನ್ಷನ್ಸ್, ಲೆಂತ್ ಇಲ್ಲ, ಬ್ರೆಡ್ತ್ ಇಲ್ಲ, ಥಿಕ್ನೆಸ್ ಇಲ್ಲ. ದಟ್ ಈಸ್ ಕಾಲ್ಡ್ ದ ಪಾಯಿಂಟ್. ಸೊ ದಿಸ್ ಈಸ್ ದ ಡೆಫಿನೇಷನ್ಸ್ ಆಫ್ ದ Euclids. ಈ ಡೆಫಿನೇಷನ್ಸ್ ಅನ್ನು ಕೊಟ್ಟಿದ್ದಾನೆ. ಸೊ ಇನ್ ದ ಚಾಪ್ಟರ್ ವಿ ವಿಲ್ ಸಿ ಹೌ ಮೆನಿ ಡೆಫಿನೇಷನ್ಸ್ ಆರ್ ದೇರ್. ದೇರ್ ಆರ್ 7 definitions are there. I will show you how the definitions are here. Which are the definitions? I take the first definition is that a point is that which has no part. That means a point is that which has no part. We say there is no part because there is no length, no breadth
and no thickness. Therefore the first dimension says a point is that which has no part, ಅದಕ್ಕೆ ಯಾವುದೇ part ಇಲ್ಲ. And the second one, a line is breadthless length. I will show you how the line appears. Breadthless length. So the line, this is a breadthless length ಮಾತ್ರ ಇರ್ತದೆ. There is no breadth ಇರೋದಿಲ್ಲ, just length ಮಾತ್ರ ಇರ್ತದೆ, that is the line. So that is called the line, and the ends of the line are the points. So I will show you the length ಅಂದ್ರೆ ಇದರಲ್ಲಿ ಹೇಳಿದೆ ನಾನು. ಸೊ ಇದರಲ್ಲಿ ಲೈನ್ ಇದೆ ಅಂತಂದ್ರೆ ಈ ಲೈನ್ ಯಾವುದರಿಂದ ಫಾರ್ಮೇಷನ್ ಆಗಿದೆ? ಇಟ್ ಈಸ್ ಫಾರ್ಮ್ಡ್ ಬೈ ದ ಪಾಯಿಂಟ್ಸ್ ಅನ್ನು ನಾವು ಇಲ್ಲಿ ಜೋಡಿಸ್ತಾ ಹೋಗಿದ್ದೀವಿ. ಸೊ ಅಲ್ಲಿಗೆ ಎಂಡಿಂಗ್ ಅಲ್ಲೂ ಒಂದು ಪಾಯಿಂಟ್ ಇರ್ತದೆ, ಈ ಕಡೆ ಎಂಡಿಂಗ್ ಅಲ್ಲೂ ಪಾಯಿಂಟ್ಸ್ ಇರ್ತದೆ. ಒಂದು ಲೈನ್ ಅನ್ನ ಫಾರ್ಮೇಷನ್ ಮಾಡಿದೀವಿ ಅಂತಂದ್ರೆ ಆ ಲೈನ್ ನ ಎರಡೂ ಕಡೆ ಏನಾಗಿರ್ತದಪ್ಪ ಅಂದ್ರೆ ಇಟ್ ಹ್ಯಾಸ್ ಎ ಪಾಯಿಂಟ್ಸ್. ಲೈನಿನ ಎರಡೂ ಕಡೆ ಅಲ್ಲಿ ಪಾಯಿಂಟ್ಸ್ ಇರುತ್ತೆ ಅಂತ ಹೇಳ್ತೀವಿ. ಲೈನ್ ಹ್ಯಾಸ್ 2 points, ಎಂಡ್ಸ್ ಆಫ್ ದ ಲೈನ್ಸ್ ಅಲ್ಲಿ ಪಾಯಿಂಟ್ಸ್ ಇರ್ತದೆ. ದಟ್ ಈಸ್ ದ ಥರ್ಡ್ ಡೆಫಿನೇಷನ್. And the fourth definition, what is the fourth definition? A straight line is a line which lies evenly with the point on itself. A straight line which is a line, ಒಂದು ಸ್ಟ್ರೈಟ್ ಲೈನ್ ಅನ್ನ ನಾವು ಲೈನ್ ಅಂತ ತಗೊಂತೀವಿ. ಸೊ ನಾನು ಅವಾಗಲೇ ಹೇಳಿದೆ, ಒಂದು ಲೈನ್ ಅನ್ನ ತಗೊಂಡಿದೀವಿ ಅಂತಂದ್ರೆ ಆ ಸ್ಟ್ರೈಟ್ ಲೈನ್ ಯಾವುದ್ರ ಮೇಲೆ ಇರ್ತದೆ? ಆನ್ ದ ಸ್ಟ್ರೈಟ್ ಲೈನ್ there are so many points are there. The straight line, it has lies on the points on that one. ಅದರಲ್ಲಿ ಆ ಸ್ಟ್ರೈಟ್ ಲೈನ್ ಮೇಲೆ ಪಾಯಿಂಟ್ಸ್ ಇರ್ತದೆ, ಪಾಯಿಂಟ್ಸ್ ಮೇಲೆನೆ ಅದು ಸ್ಟ್ರೈಟ್ ಲೈನ್ ಇರ್ತದೆ. ದಟ್ ಈಸ್ ದ ಫೋರ್ತ್ ಒನ್. ಅಂಡ್ ಫಿಫ್ತ್ ಒನ್, ಎ ಸರ್ಫೇಸ್. ವಾಟ್ ಈಸ್ ದ ಸರ್ಫೇಸ್? ವಿ ವಿಲ್ ಸಿ ದಿಸ್ ಈಸ್ ಅ ಸರ್ಫೇಸ್. ಸೊ ವಿಲ್ ಸಿ ದಿಸ್ ಇಸ್ ಸರ್ಫೇಸ್. ದಿಸ್ ಸರ್ಫೇಸ್ ಈಸ್ ಫಾರ್ಮ್ಡ್ ಬೈ ದ ಲೆಂತ್ ಅಂಡ್ ಬ್ರೆಡ್ತ್. ಇದರಲ್ಲಿ ಲೆಂತ್ ಇರ್ತದೆ ಮತ್ತೆ ಬ್ರೆಡ್ತ್ ಇರ್ತದೆ. ಯಾಕೆ ಅಂತಂದ್ರೆ ಲೈನ್ಸ್ ಅನ್ನು ನಾವು ಇಲ್ಲಿ ಏನ್ ಮಾಡಿರ್ತೀವಿ ಅಂತಂದ್ರೆ ಅರೇಂಜ್ ಮಾಡಿರ್ತೀವಿ, ಜೋಡಿಸಿರ್ತೀವಿ. ಸೋ ಮೆನಿ ಲೈನ್ಸ್ ಆರ್ ದೇರ್ ಇನ್ ದಿಸ್ ಸರ್ಫೇಸ್. ಸೊ ದಟ್ ಮೀನ್ಸ್ ಲೆಂತ್ ಇರ್ತದೆ, ಆ ಲೈನ್ಸ್ ಅನ್ನ ಹಿಂಗೆ ಜೋಡಿಸಿರೋದ್ರಿಂದ ಲೆಂತ್ ಅಂಡ್ ಬ್ರೆಡ್ತ್ ಎರಡು ಇರ್ತದೆ. ದಿಸ್ ಇಸ್ ದ ಸರ್ಫೇಸ್ ವಿಚ್ ಹ್ಯಾಸ್ ಲೆಂತ್ ಅಂಡ್ ಬ್ರೆಡ್ತ್ ಓನ್ಲಿ. ಇದಕ್ಕೆ ಥಿಕ್ನೆಸ್ ಇರಲ್ಲ. ಯು ಥಿಂಕ್ ಆಫ್ ಇಟ್, ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಅಂತಂದ್ರೆ ಇದಕ್ಕೆ ಥಿಕ್ನೆಸ್ ಇದೆ. ಬಟ್ ಥಿಕ್ನೆಸ್ ಇಲ್ಲದೆ ಇರೋದು ಅಂತಂದ್ರೆ ಏನು? ಜಸ್ಟ್ ನಾವು ಕೈಲಿ ಹಿಡ್ಕೊಂಡಿದ್ದೀವಿ, ಇಮ್ಯಾಜಿನ್ ಮಾಡ್ಕೋಬಹುದು ಅಷ್ಟೇ. ಲೆಂತ್ ಇರುತ್ತೆ, ಬ್ರೆಡ್ತ್ ಇರುತ್ತೆ, ಥಿಕ್ನೆಸ್ ಇರೋದಿಲ್ಲ. ಇದಕ್ಕಿಂತಲೂ ತೆಳುವಾಗಿರ್ತದೆ ಥಿಕ್ನೆಸ್. ದಟ್ ಈಸ್ ವಾಟರ್ ಸರ್ಫೇಸ್ ಆಫ್ ದ ವಾಟರ್. ಥಿಕ್ನೆಸ್ ಇಲ್ಲದೆ ಇರತಕ್ಕಂಥ ಒಂದು ವಾಟರ್ ಸರ್ಫೇಸ್ ತಗೊಂಡ್ರೆ ಹೆಂಗಿರ್ತದೋ ದಟ್ ಈಸ್ ದ ಸರ್ಫೇಸ್. ಅಲ್ಲಿ ಥಿಕ್ನೆಸ್ ಇರಬಾರ್ದು ಅಂತ ಹೇಳ್ತಾನೆ. ದಟ್ ಈಸ್ ದ ಫಿಫ್ತ್ ಡೆಫಿನೇಷನ್. ಆ ಫಿಫ್ತ್ ಡೆಫಿನೇಷನ್ ಹೇಳ್ತಾರೆ. ಅಂಡ್ ದ ಸಿಕ್ಸ್ತ್ ಡೆಫಿನೇಷನ್, ದ ಎಡ್ಜ್ ಆಫ್ ದ ಸರ್ಫೇಸ್. ದ ಎಡ್ಜಸ್ ಆಫ್ ದ ಸರ್ಫೇಸ್ ಆರ್ ಲೈನ್ಸ್. ಸೊ ಯು ವಿಲ್ ಶೋ ಯು. ಸೊ ಈ ಸರ್ಫೇಸ್ ನ ಎಡ್ಜಸ್ ಅನ್ನು ನಾನು ಏನು ಹೇಳಿದೆ? ಈ ಸರ್ಫೇಸ್ ಯಾವುದರಿಂದ ಫಾರ್ಮೇಷನ್ ಆಗಿದೆ? ಸೊ ದಿಸ್ ಟೈಪ್ ಆಫ್ ಲೈನ್ಸ್. ಸೊ ನೋಡ್ರಿ, ಈ ಸರ್ಫೇಸ್ ನ ಎಡ್ಜ್ ಇಲ್ಲಿ ಕೊನೆಯಲ್ಲಿ ಏನಿರ್ತದಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಅ ಲೈನ್. ಸೊ ಈ ಸರ್ಫೇಸ್ ನ ಈ ಕಡೆ ಎಡ್ಜು ಇಟ್ ಹ್ಯಾಸ್ ಅ ಲೈನ್. ಅಂದ್ರೆ ಸರ್ಫೇಸ್ ನ ಎಡ್ಜಸ್ ಅಲ್ಲಿ ಲೈನ್ಸ್ ಇರ್ತದೆ. ಯಾಕೆ ಅಂತಂದ್ರೆ ಅದು ಫಾರ್ಮೇಷನ್ ಆಗಿರೋದೇ ಲೈನ್ಸ್ ಇಂದ ಫಾರ್ಮೇಷನ್ ಆಗಿರ್ತದೆ. ಸೊ ದೇರ್ ಫೋರ್ ಈ ಸೇಸ್ ದ ಎಡ್ಜಸ್ ಆಫ್ ದ ಸರ್ಫೇಸಸ್ ಆರ್ ಲೈನ್. ಈ ಎಡ್ಜಸ್ ಏನಿದೆಯಲ್ಲ ದೀಸ್ ಆರ್ ದ ಲೈನ್ಸ್ ಅಂತ ಹೇಳ್ತಾನೆ. ಸರ್ಫೇಸ್ ಫಾರ್ಮೇಷನ್ ಆಗಿರೋದೇ ಲೈನ್ಸ್ ಇಂದ. ಅಂಡ್ ದೆನ್ ಎ ಪ್ಲೇನ್ ಸರ್ಫೇಸ್ ಈಸ್ ಎ ಸರ್ಫೇಸ್ ವಿಚ್ ಲೈಸ್ ಈವನ್ಲಿ ವಿತ್ ದ ಸ್ಟ್ರೈಟ್ ಲೈನ್ಸ್ ಆನ್ ಇಟ್ ಸೆಲ್ಫ್. ಹಾಗಾದ್ರೆ ಪ್ಲೇನ್ ಸರ್ಫೇಸ್ ಅಂದ್ರೆ ದಿಸ್ ಇಸ್ ಎ ಬೋರ್ಡ್. ಈ ಬೋರ್ಡ್ ಒಂದು ಪ್ಲೈನ್ ಸರ್ಫೇಸ್ ಅಥವಾ ದಿಸ್ ಇಸ್ ಅ ಪ್ಲೈನ್ ಸರ್ಫೇಸ್ ಅಂತ ತಗೊಂಡ್ರೆ. ಸೊ ದಿಸ್ ಪ್ಲೈನ್ ಸರ್ಫೇಸ್ ಅಂದ್ರೆ ಏನ್ ಹೇಳ್ತಾನೆ ಅಂದ್ರೆ ಲೈನ್ಸ್ ಇದ್ರ ಮೇಲೆ ಇದೆ ಫಾರ್ಮೇಷನ್ ಆಗಿದೆ. ಇಫ್ ದ ಲೈನ್ಸ್ ಆರ್ ಫಾರ್ಮ್ಡ್ ದಿಸ್ ಈಸ್ ಕಾಲ್ಡ್ ದ ಪ್ಲೈನ್ ಸರ್ಫೇಸ್. ಪ್ಲೈನ್ ಸರ್ಫೇಸ್ ಅಂದ್ರೆ ಇದರ ಮೇಲೆ ಲೈನ್ಸ್ ಫಾರ್ಮೇಷನ್ ಆಗಿದೆ. ಅಲ್ಲಿ ಸ್ಟ್ರೈಟ್ ಲೈನ್ಸ್ ಇರಬೇಕು. ನೋಡ್ರಿ, ಸರ್ಫೇಸ್ ಅಂತಂದಾಗ ಸ್ಟ್ರೈಟ್ ಲೈನ್ಸ್ ಇದ್ರೆ ಇದು ಪ್ಲೈನ್ ಸರ್ಫೇಸ್. ದಿಸ್ ಇಸ್ ಅ ಸರ್ಫೇಸ್. ಇಲ್ಲಿ ಸರ್ಫೇಸ್ ಅಂದ್ರೆ ಇನ್ನೂ ಒಂದು ಬರ್ತದೆ ನೋಡ್ರಿ, ದಿಸ್ ಈಸ್ ಆಲ್ಸೋ ಎ ಸರ್ಫೇಸ್. ಇಲ್ಲಿ ಕರ್ವ್ಡ್ ಲೈನ್ಸ್ ಇದೆ. ಸೊ ಈ ಒಂದು ದಿಸ್ ಈಸ್ ಅ ಸರ್ಫೇಸ್, ಇಲ್ಲಿ ಸ್ಟ್ರೈಟ್ ಲೈನ್ಸ್ ಇದೆ. ಸೊ ಕರ್ವ್ಡ್ ಲೈನ್ಸು ಇರ್ತದೆ, ಸ್ಟ್ರೈಟ್ ಲೈನ್ಸು ಇರ್ತದೆ. ಎರಡನ್ನೂ ಸಹ ಸರ್ಫೇಸ್ ಅಂತ ಕರಿತೇವೆ ನಾವು. ಇದ್ರ ಮೇಲೆ ಇರ್ತಕ್ಕಂಥದ್ದು ಸರ್ಫೇಸ್, ಇದ್ರ ಮೇಲೆ ಇರ್ತಕ್ಕಂಥದ್ದು ಸರ್ಫೇಸ್. ಬಟ್ ಎ ಪ್ಲೇನ್ ಸರ್ಫೇಸ್, ವಾಟ್ ಇಸ್ ಎ ಪ್ಲೇನ್ ಸರ್ಫೇಸ್? ಪ್ಲೇನ್ ಸರ್ಫೇಸ್ ಅಂದ್ರೆ ಹೇಗಿರಬೇಕು? ಸೊ ದಿಸ್ ಇಸ್ ಎ ಪ್ಲೇನ್ ಸರ್ಫೇಸ್. ಪ್ಲೇನ್ ಸರ್ಫೇಸ್ ಕನ್ಸಿಸ್ಟ್ಸ್ ಆಫ್ ಓನ್ಲಿ ಸ್ಟ್ರೈಟ್ ಲೈನ್ಸ್. ಸ್ಟ್ರೈಟ್ ಲೈನ್ಸ್ ಮಾತ್ರ ಇರ್ತದೆ. ಇಲ್ಲಿ ಸ್ಟ್ರೈಟ್ ಲೈನ್ಸ್ ಇದ್ರೆ ಮಾತ್ರ ಪ್ಲೇನ್ ಸರ್ಫೇಸ್ ಆಗ್ತದೆ. ಇಫ್ ಇಟ್ ಹ್ಯಾಸ್ ನೋ ಸ್ಟ್ರೈಟ್ ಲೈನ್ಸ್ ದಿಸ್ ಇಸ್ ಅ ಕರ್ವ್ಡ್ ಸರ್ಫೇಸ್ ಆಗ್ತದೆ. ಸೊ ಕರ್ವ್ಡ್ ಸರ್ಫೇಸ್ ಅಲ್ಲಿ ಕರ್ವ್ಡ್ ಲೈನ್ಸ್ ಇರ್ತದೆ. ಬಟ್ ಪ್ಲೇನ್ ಸರ್ಫೇಸ್ ತಗೊಂಡಾಗ
ಇಫ್ ದ ಪ್ಲೇನ್ ಸರ್ಫೇಸ್ ಹ್ಯಾಸ್ ಓನ್ಲಿ ದ ಸ್ಟ್ರೈಟ್ ಲೈನ್ಸ್, ಇದರಲ್ಲಿ ಸ್ಟ್ರೈಟ್ ಲೈನ್ಸ್ ಮಾತ್ರ ಇರ್ತದೆ. ಅದು ಲೈನ್ಸ್ ಈ ತರ ಇರ್ಬೋದು ಅಥವಾ ಈ ತರ ಇರ್ಬೋದು, ಸ್ಟ್ರೈಟ್ ಲೈನ್ಸ್ ಮಾತ್ರ ಇರ್ತದೆ. ಸೊ ದಟ್ ಮೀನ್ಸ್ ವಿ ಸೇ ದಟ್ ಪ್ಲೇನ್ ಸರ್ಫೇಸ್, ದಿಸ್ ಇಸ್ ಅ ಪ್ಲೇನ್ ಸರ್ಫೇಸ್, ಬೋರ್ಡ್ ಇಸ್ ಅ ಪ್ಲೇನ್ ಸರ್ಫೇಸ್ ಬಿಕಾಸ್ ಇಟ್ ಹ್ಯಾಸ್ ಲೈನ್ಸ್ ಆನ್ ಇಟ್ ಸೆಲ್ಫ್. ಇದ್ರ ಮೇಲೆ ಸ್ಟ್ರೈಟ್ ಲೈನ್ಸ್ ಮಾತ್ರ ಇರ್ತದೆ. ಅದಕ್ಕೆ ಪ್ಲೇನ್ ಸರ್ಫೇಸ್ ಅನ್ನ ಏನಂತ ಕರಿತೀವಿ? ಪ್ಲೇನ್ ಸರ್ಫೇಸ್ ಹ್ಯಾಸ್ ಓನ್ಲಿ ದ ಸ್ಟ್ರೈಟ್ ಲೈನ್ಸ್, ಸ್ಟ್ರೈಟ್ ಲೈನ್ಸ್ ಮಾತ್ರ ಇದ್ರೆ ಅದನ್ನ ಪ್ಲೇನ್ ಸರ್ಫೇಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 7 ಡೆಫಿನೇಷನ್ಸ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು 7 ಡೆಫಿನೇಷನ್ಸ್. ನಿಮ್ಮ ಲೆವೆಲ್ಗೆ 9th ಲೆವೆಲ್ಗೆ ತಗೊಂಡಿರ್ತಕ್ಕಂಥದ್ದು 7 ಡೆಫಿನೇಷನ್ಸ್ ಮಾತ್ರ ಇದೆ. ಸೊ ನಾವು ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಮುಂದಿನ ಕಾನ್ಸೆಪ್ಟ್ ಹೋಗೋಣ. ಸೊ ಈ 7 ಡೆಫಿನೇಷನ್ಸ್ ಅನ್ನು ಸಹ ನೀವು ಮೆಮೊರೈಸ್ ಮಾಡಿ ಇಟ್ಕೊಳ್ರಿ. ಇದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಕೇಳ್ಬೋದು ಅಥವಾ ಕ್ವಶನ್ಸ್ಗೆ ಕೇಳ್ಬೋದು. ವಾಟ್ ಈಸ್ ಎ ಪಾಯಿಂಟ್, ವಾಟ್ ಈಸ್ ಎ ಲೈನ್, ವಾಟ್ ಈಸ್ ಎ ಸ್ಟ್ರೈಟ್ ಲೈನ್, ವಾಟ್ ಈಸ್ ಎ ಪ್ಲೇನ್ ಸರ್ಫೇಸ್. ಸೊ ಇವೆಲ್ಲದಕ್ಕೂ ಸಹ ಡೆಫಿನೇಷನ್ಸ್ ಇರ್ತದೆ. ಇವು ಡೆಫಿನೇಷನ್ಸ್ ಅನ್ನ ನೀವು ಮೆಮೊರೈಸ್ ಮಾಡಿ ಇಟ್ಕೋಬೇಕು. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ಓಕೆ, ನೌ ವಿ ಆರ್ ಕಮಿಂಗ್ ಟು ದ ಸಮ್ ಆರ್ ಅನ್ಡಿಫೈನ್ಡ್ ಟರ್ಮ್ಸ್. The Euclids says some are undefined terms in the geometry. What are these undefined terms? So till now there is no definition for those terms. So those are called the undefined terms. Which are those? ಯಾವ್ದ ಪಾಯಿಂಟ್ಸ್, ಯಾವ್ದವು ಅನ್ಡಿಫೈನ್ಡ್ ಟರ್ಮ್ಸ್ ಅಂದ್ರೆ ಯಾವುದು? ನೋಡ್ರಿ, ಇದುವರೆಗೆ ಪಾಯಿಂಟ್ ಅಂದ್ರೆ ಏನು? ವಾಟ್ ಇಸ್ ಎ ಪಾಯಿಂಟ್? ಪಾಯಿಂಟ್ಗೆ ಏನು ಡೆಫಿನೇಷನ್ ಅನ್ನು ಕೊಡ್ಬೋದು ನಾವು? ಪಾಯಿಂಟ್ ಯಾವುದಕ್ಕೆ ಹೇಳ್ತೀವಿ? ನಾವು ಹೇಳ್ತೀವಿ ವಿತ್ ದ ಶಾರ್ಪ್ ಎಡ್ಜ್ ಆಫ್ ದ ಪೆನ್ಸಿಲ್ ವಿ ಪುಟ್ ಎ ಮಾರ್ಕ್, ದಟ್ ಇಸ್ ಎ ಪಾಯಿಂಟ್ ಅಂತ ಕರಿತೀವಿ. ಅಂದ್ರೆ ಆ ಶಾರ್ಪ್ ಎಡ್ಜ್ ಅಲ್ಲಿ ಇಟ್ಟಿರ್ತಕ್ಕಂಥದನ್ನ ಪಾಯಿಂಟ್ ಅಂತ ಕರಿತೀವಿ. ದೆನ್ ಪೆನ್ ಅಲ್ಲಿ ಪಾಯಿಂಟ್ ಇಟ್ರೆ ಅಥವಾ ಈ ಮಾರ್ಕರ್ ಅಲ್ಲಿ ಪಾಯಿಂಟ್ ಇಟ್ರೆ ಯಾವ್ದು ದೊಡ್ಡದಿದೆ? ಸೊ ಶಾರ್ಪ್ ಎಡ್ಜ್ ಆಫ್ ದ ಪೆನ್ಸಿಲ್ ಅಲ್ಲಿ ನಾವು ಶಾರ್ಪ್ ಎಡ್ಜ್ ಅನ್ನ ಪಾಯಿಂಟ್ ಅಂತ ಕರಿತೀವಿ. ಆದ್ರೆ ಯೂಕ್ಲಿಡ್ ಏನ್ ಹೇಳ್ತಾನೆ? ಇಟ್ ಹ್ಯಾಸ್ ನೋ ಲೆಂತ್, ನೋ ಬ್ರೆಡ್ತ್, ನೋ ಥಿಕ್ನೆಸ್. ಮೂರು ಇರಬಾರ್ದು, ಲೆಂತ್, ಬ್ರೆಡ್ತ್, ಹೈಟ್ ಯಾವುದು ಇರಬಾರ್ದು. ಹಾಗಾದ್ರೆ ಹೌ ಕ್ಯಾನ್ ಇಟ್ ಎಕ್ಸಿಸ್ಟ್? ಪಾಯಿಂಟ್ ಎಕ್ಸಿಸ್ಟ್ ಹೆಂಗಾಗ್ತದೆ? ಸೊ therefore till now there is no definition for point. So the undefined term one is the point. A point is an undefined term. Then what is a line? Line ಅಂದ್ರೆ ಏನು? ಲೈನ್ ಅಂದ್ರೆ ಏನು? ಇದೇ ಪಾಯಿಂಟ್ಸ್ ಅನ್ನ ನಾವು ಅರೇಂಜ್ ಮಾಡ್ತಾ ಹೋಗ್ತೀವಿ. We have arranged so many points, we get a line. But how can we get a line? ಸೊ ಇಲ್ಲಿ ಪಾಯಿಂಟ್ಗೆ ಥಿಕ್ನೆಸ್ ಇಲ್ಲ, ಲೆಂತ್ ಇಲ್ಲ, ಬ್ರೆಡ್ತ್ ಇಲ್ಲ, ಅದನ್ನ ನಾವು ಅರೇಂಜ್ ಮಾಡ್ತೀವಿ ಅಂತಂದ್ರೆ ಹೌ ಕ್ಯಾನ್ ಇಟ್ ಈಸ್ ಪಾಸಿಬಲ್? ವಾಟ್ ಇಸ್ ದ ಲೈನ್? ಲೈನ್ ಅಂತಂದ್ರೆ ಏನು? ಯಾವುದನ್ನ ನಾವು ಲೈನ್ ಅಂತ ಕರಿತೀವಿ? ಈ ಪಾಯಿಂಟ್ಸ್ ಅನ್ನ ಅರೇಂಜ್ ಮಾಡೋದನ್ನ ಲೈನ್ ಅಂತ ಕರಿತೀವಿ. ಬಟ್ ದೆರ್ ಈಸ್ ನೋ ಕ್ಲಿಯರ್ ಡೆಫಿನೇಷನ್ ಫಾರ್ ಲೈನ್ ಆಲ್ಸೋ. ಲೈನ್ಗೆ ಕೂಡ ಕ್ಲಿಯರ್ ಡೆಫಿನೇಷನ್ ಇದುವರೆಗೆ ಯಾರು ಸಹ ಕೊಟ್ಟಿಲ್ಲ. ಸೊ ವಿ ಕಾಲ್ ದೀಸ್ ಆರ್ ದ ಅನ್ಡಿಫೈನ್ಡ್ ಟರ್ಮ್ಸ್. ದೆರ್ ಈಸ್ ನೋ ಡೆಫಿನೇಷನ್ ಫಾರ್ ದಟ್ ಒನ್. And also, what is the plane? What is the plane? We say that if the plane has a arrangement of the straight lines, plane surface, what is the plane? How can we imagine that one? That means arrangement of the straight lines. We don't know what are the lines. It has only length, there is no thickness, there is no breadth. Line ಅಂದ್ರೆ ಏನು? Just length ಮಾತ್ರ ಇರಬೇಕು, breadth ಇರಬಾರ್ದು. How can it appears? How can it exist? ಎಕ್ಸಿಸ್ಟ್ ಕೂಡ ಹೇಗಾಗಿರ್ತದೆ? ಲೆಂತ್ ಮಾತ್ರ ಇರ್ತದೆ, ಬ್ರೆಡ್ತ್ ಇಲ್ಲ ಅಂತಂದ್ರೆ ಲೈನ್ ಅನ್ನ ನಾವು ಎಕ್ಸಿಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಸುಮ್ಮನೆ ಹಿಂಗೆ ಹೇಳ್ಬೋದು, ಒಂದು ಇಮೇಜ್ ಅಸಂಪ್ಷನ್, ಇಲ್ಲೊಂದು ಲೈನ್ ಇದೆ. ಯಾಕೆಂದ್ರೆ ವಿ ಕಾಂಟ್ ಸಿ ದಟ್ ಒನ್, ಜಸ್ಟ್ ಲೆಂತ್, ಬ್ರೆಡ್ತ್ ಇಲ್ಲ ಅಂದ್ರೆ ಅದು ಕಾಣೋದೇ ಇಲ್ಲ ನಮ್ಗೆ. ನೋಡ್ರಿ, ಬ್ರೆಡ್ತ್ ಇಲ್ಲ ಅಂದ್ರೆ ಕಾಣೋದಿಲ್ಲ. ಇಟ್ ಹ್ಯಾಸ್ ಎ ಬ್ರೆಡ್ತ್. ಈ ಪೆನ್ಗೆ ಇದಕ್ಕೆ ಬ್ರೆಡ್ತ್ ಇದೆ. ಇದಕ್ಕಿನ್ನ ನಾವು ಚಿಕ್ಕದನ್ನ ತಗೊಂಡ್ರೆ, ಈಗ ಈ ಪೆನ್ಸಿಲ್ ಇಟ್ ಹ್ಯಾಸ್ ಎ ಬ್ರೆಡ್ತ್, ಇದಕ್ಕಿಂತ ಇದು ಥಿಕ್ನೆಸ್ ಕಡಿಮೆ ಇದೆ, ಬ್ರೆಡ್ತ್ ಇದು ಕಡಿಮೆ ಇದೆ. ಇನ್ನೂ ಥಿಕ್ನೆಸ್ ಅನ್ನ ಕಡಿಮೆ ತಗೊಂಡ್ರೆ ಇಟ್ ಹ್ಯಾಸ್ ಸಮ್ ಮೋರ್ ಸ್ಮಾಲ್. ನೋಡ್ರಿ, ಈ ಮೂರನ್ನು ಕಂಪೇರ್ ಮಾಡ್ರಿ, ಒಂದಕ್ಕಿಂತ ಒಂದು ಬ್ರೆಡ್ತ್ ಏನಾಗಿದೆ? ಕಡಿಮೆ ಆಗ್ತಾ ಬರ್ತಾ ಇದೆ. ಹೌದಾ? ಇದಕ್ಕಿಂತ ಇನ್ನೂ ಕಡಿಮೆ ಬ್ರೆಡ್ತ್ ಅನ್ನು ತಗೊಂಡ್ರೆ, ಜಸ್ಟ್ ಒಂದು ಥ್ರೆಡ್ ತಗೊಂಡ್ರೆ ಅದ್ರ ಬ್ರೆಡ್ತ್ ಇನ್ನೂ ಕಡಿಮೆ ಆಗ್ತದೆ. ಅದರಲ್ಲಿ ಇನ್ನೂ ಹೇರ್, ಯಾವ್ದಾದ್ರು ಕೂದಲನ್ನು ತಗೊಂಡ್ರೆ ಅದು ಕಡಿಮೆ ಆಗ್ತದೆ ಇನ್ನು. ಅಂದ್ರೆ ಬ್ರೆಡ್ತ್ ಕಡಿಮೆ ಆಗ್ತಾ ಹೋಗ್ತದೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ಓನ್ಲಿ ಲೆಂತ್, ದರ್ ಇಸ್ ನೋ ಬ್ರೆಡ್ತ್. ಅಂದ್ರೆ ಹೌ ಕ್ಯಾನ್ ಇಟ್ ಅಪಿಯರ್ ಕಾಣೋದೇ ಇಲ್ಲ. ತಿನ್ನ ಲೇಯರ್ ತಗೊಂಡ್ರು ಸಹ ಅದಕ್ಕೂ ಬ್ರೆಡ್ತ್ ಇರ್ತದೆ. ಬ್ರೆಡ್ತ್ ಇಲ್ಲ ಅಂತಂದ್ರೆ ಇಟ್ ಹ್ಯಾಸ್ ನೋ ಲೈನ್ ಅನ್ನ ನಾವು ಡಿಫೈನ್ ಮಾಡಕ್ ಬರೋದಿಲ್ಲ. ದಟ್ ಈಸ್ ಎ ಅನ್ಡಿಫೈನ್ಡ್ ಟರ್ಮ್. ಆ ತರ ಲೈನ್ಸ್ ಅನ್ನ ನಾವು ಒಂದ್ರ ಪಕ್ಕ ಹಿಂಗ್ ಜೋಡಿಸ್ತಾ ಹೋದ್ರೆ ಸೀರೀಸ್ ಆಗಿ ವಿ ಹ್ಯಾವ್ ಟು ಅರೇಂಜ್ ದಟ್ ಒನ್, ವಿ ಗೆಟ್ ಎ ಪ್ಲೇನ್. ಹೌ ಕ್ಯಾನ್ ಇಟ್ ಈಸ್ ಪಾಸಿಬಲ್? ಲೆಂತ್ ಹ್ಯಾಸ್ ನೋ ಬ್ರೆಡ್ತ್ ಇಲ್ಲ, ಅದನ್ನ ನಾವು ಅರೇಂಜ್ ಮಾಡಕ್ ಸಾಧ್ಯ ಇಲ್ಲ. ಜಸ್ಟ್ ಹಿಂಗ್ ಬರೆದು ಬಿಟ್ರೆ ದಟ್ ಈಸ್ ದ ಪ್ಲೇನ್. ಯಾಕೆಂದ್ರೆ ಇಟ್ ಹ್ಯಾಸ್ ನೋ ಥಿಕ್ನೆಸ್ ಆರ್ ಇಟ್ ಹ್ಯಾಸ್ ನೋ ಬ್ರೆಡ್ತ್, ಇಟ್ ಹ್ಯಾಸ್ ನೋ ಲೆಂತ್. ಪ್ಲೇನ್ಗೆ ನಾವು ಲೆಂತ್ ಬ್ರೆಡ್ತ್ ಇದೆ ಅಂತ ಕರಿತೀವಿ, ಥಿಕ್ನೆಸ್ ಇಲ್ಲ. ಥಿಕ್ನೆಸ್ ಇಲ್ಲದೆ ಇರತಕ್ಕಂಥ ಪ್ಲೇನ್ ಅನ್ನ ಹೆಂಗ್ ನೋಡ್ಲಿಕ್ಕೆ ಸಾಧ್ಯ? ಇಟ್ ಹ್ಯಾಸ್ ಎ ಪ್ಲೇನ್ ಬಟ್ ಇಟ್ ಹ್ಯಾಸ್ ಎ ಥಿಕ್ನೆಸ್. ಇದಕ್ಕೆ ಥಿಕ್ನೆಸ್ ಇದೆ
ಅದಕ್ಕೆ ನಾನು ಕೈನಲ್ಲಿ ಹಿಡಿಲಿಕ್ಕೆ ಸಾಧ್ಯ. 3 ಡೈಮೆನ್ಷನ್ ಆದರೆ ಮಾತ್ರ ಕೈನಲ್ಲಿ ಹಿಡಿಲಿಕ್ಕೆ ಸಾಧ್ಯ. 2 ಡೈಮೆನ್ಷನ್ ಇದ್ರೆ ವಿ ಕಾಂಟ್ ಟೇಕ್ ದೆಮ್. ಒಂದು ಪ್ಲೇನ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಅದಕ್ಕೆ ಲೆಂತ್ ಇದೆ ಅಂಡ್ ಆಲ್ಸೋ ಇಟ್ ಹ್ಯಾಸ್ ಅ ಬ್ರೆಡ್, ಇಟ್ ಹ್ಯಾಸ್ ನೋ ಥಿಕ್ನೆಸ್. ಥಿಕ್ನೆಸ್ ಅಂದ್ರೆ ಹೆಂಗೆ ತಗೋಬೇಕು? ಸೊ ಜಸ್ಟ್ ಇದನ್ನ ಹಿಂಗೆ ತಗೊಂಬಂದು ಹಿಂಗೆ ಹಿಡ್ಕೋಬಹುದು ಅಷ್ಟೇ. ದಟ್ ಈಸ್ ಇಟ್ ಕಾಂಟ್ ಅಪಿಯರ್ ಬಿಕಾಸ್ ಇಟ್ ಹ್ಯಾಸ್ ನೋ ಥಿಕ್ನೆಸ್. ಥಿಕ್ನೆಸ್ ಇಲ್ಲದೆ ಇರೋದ್ರಿಂದ ಪ್ಲೇನ್ ಅನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಸೊ ದೀಸ್ ಆರ್ ದ ಅನ್ಡಿಫೈನ್ಡ್ ಟರ್ಮ್ಸ್. ಯೂಕ್ಲಿಡ್ ಸೇಸ್ ದಟ್. ನೋಡ್ರಿ, ಇದ್ರ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ, ವಿಚ್ ಆರ್ ದ ಅನ್ಡಿಫೈನ್ಡ್ ಟರ್ಮ್ಸ್ ಇನ್ ದ ಯೂಕ್ಲಿಡ್ಸ್ ಜಾಮೆಟ್ರಿ ಅಂತೇಳಿ. ಸೊ ಪಾಯಿಂಟ್, ಲೈನ್ ಅಂಡ್ ಪ್ಲೇನ್ ಆರ್ ದ ಅನ್ಡಿಫೈನ್ಡ್ ಟರ್ಮ್ಸ್. ಸೊ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. So for explaining these some of the assumptions in the geometry, so Euclids give some postulates and axioms. What are these axioms? Axioms are the definitions or the assumptions he gave that is applied for in all parts of the science, in all branches of the science. Science and mathematics na ella branches ke kuda adu apply agtade. So those are called the axioms. Axioms means they are applied to in all parts of the science. Axioms ಅನ್ನು ನಾವು ಎಲ್ಲ ಪಾರ್ಟ್ಸ್, ಎಲ್ಲ ಬ್ರಾಂಚಸ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು. ಅದನ್ನ ಸೈನ್ಸ್ ನ ಎಲ್ಲ ಬ್ರಾಂಚಸ್ ಅಲ್ಲಿ, ಮ್ಯಾಥ್ಸ್ ನ ಎಲ್ಲ ಬ್ರಾಂಚಸ್ ಅಲ್ಲಿ. ಬಟ್ ವಾಟ್ ಆರ್ ದ ಪಾಸ್ಟುಲೇಟ್ಸ್? ಪಾಸ್ಟುಲೇಟ್ಸ್ ಆರ್ ಓನ್ಲಿ ಅಪ್ಲೈಡ್ ಫಾರ್ ದ ಜಾಮೆಟ್ರಿ ಪಾರ್ಟ್. ಜಾಮೆಟ್ರಿಗೆ ಮಾತ್ರ ಅಪ್ಲೈ ಮಾಡಿದ್ರೆ ಅವನ್ನ ಪಾಸ್ಟುಲೇಟ್ಸ್ ಅಂತ ಕರಿತೀವಿ. ಆಕ್ಸಿಯಮ್ಸ್ ಅಂದ್ರೆ ವಿ ಕ್ಯಾನ್ ಅಪ್ಲೈಡ್ ಫಾರ್ ಎನಿವೇ, ಫಾರ್ ಎನಿಥಿಂಗ್ಸ್, ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಅವನ್ನ ಆಕ್ಸಿಯಮ್ಸ್ ಅಂತ ಕರಿತೇವೆ. ಸೊ ಜಾಮೆಟ್ರಿಗೆ ಮಾತ್ರ ಅಪ್ಲೈ ಮಾಡ್ತಕ್ಕಂತಹ ಡೆಫಿನೇಷನ್ಸ್ ಏನಿದಾವೋ ದೋಸ್ ಆರ್ ಕಾಲ್ಡ್ ದ ಪಾಸ್ಟುಲೇಟ್ಸ್. ಅವನ್ನ ಪಾಸ್ಟುಲೇಟ್ಸ್ ಅಂತ ಕರಿತೀವಿ. ಅವನ್ನ ಜಾಮೆಟ್ರಿಗೆ ಬಿಟ್ಟು ಬೇರೆ ಕಡೆ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಸೊ ನಾವು ವಿ ಹ್ಯಾವ್ ಟು ಮೂವಿಂಗ್ ಟು ದ ಆಕ್ಸಿಯಮ್ಸ್. ಆಕ್ಸಿಯಮ್ಸ್ ಅಂದ್ರೆ ಏನು? ಫಸ್ಟ್ ಆಕ್ಸಿಯಮ್, ವಾಟ್ ಇಟ್ ಸೇಸ್? ಥಿಂಗ್ಸ್, ಐ ವಿಲ್ ರೈಟ್ ಹಿಯರ್, ಥಿಂಗ್ಸ್ ವಿಚ್ ಆರ್ equal to the same thing, things which are equal to the same thing are equal to one another, are equal to one another, equal to one another. What it says? This is the axiom. You can apply to the any branches of the science. That means I will take first I will take an example for the general subject. That means here one packet of sugar is equal to 1 kg. Take the general. And also one packet of salt is equal to 1 kg. Here you observe the two things are there, one packet of sugar and one packet of salt. Both are the two things, they are equal to the same thing. Same thing is 1 kg. They are equal to same thing, 1 kg. So therefore these two are equal. That means one packet of sugar is equal to one packet of salt. Because both are equal. Because both are equal in the weight. ಎರಡು weight ಅಲ್ಲಿ equal ಇದಾವೆ. So ಎರಡು ಸಹ equal ಅಂತ ಹೇಳ್ಬೋದು. So this is the first axiom. They say that things which are equal to the same thing. ಇವೆರಡು things ಇದಾವೆ, ಅವೆರಡು 1 kg equal ಇದೆ. 1 kg equal ಆದ್ಮೇಲೆ they equal to one another. ಎರಡು equal ಆಗ್ತದೆ. ಇದನ್ನ ಯಾವ ಪಾರ್ಟಿಗೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು. weight-ಗೆ ಅಪ್ಲೈ ಮಾಡ್ರಿ, length-ಗೆ ಅಪ್ಲೈ ಮಾಡ್ರಿ, ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು ನೀವು. So therefore and also ಇದನ್ನ ಜಾಮೆಟ್ರಿಗೆ ಕೂಡ ನಾವು ಏನು ಮಾಡ್ಬೋದು? ಅಪ್ಲೈ ಮಾಡ್ಬೋದು. How can you apply for geometry? ಜಾಮೆಟ್ರಿಗೆ ಕೂಡ ಅಪ್ಲೈ ಮಾಡಬಹುದು. ಯು ಸಿ, ಇಫ್ ದಿಸ್ ಲೈನ್ ಸೆಗ್ಮೆಂಟ್ AB is equal to 5 cm and there is another line segment XY, this is also equal to 5 cm. If this line AB is equal to 5 cm and line XY is equal to 5 cm, both lines are equal to 5 cm, same thing. So therefore we say that AB is equal to XY. This is applied to the geometry also. You geometry apply ಮಾಡಬಹುದು, general subject ಕೂಡ apply ಮಾಡಬಹುದು. These are called the axioms. ಇವನ್ನ ನಾವು axioms ಅಂತ ಕರೀತೇವೆ. And we come into the second one. If equals are added to equals, if equals are added to equals,
If equals are added to equals, the wholes are equal. The wholes are equal. If equals are added to equals, the wholes are equal. You consider anything. So if you consider that means I take the same thing, 1 kg sugar. Here I take 1 kg salt. If you add for both, if you add this one 500 gram, and also if you add for this also 500 gram, if equals are added to the equals, ಇಲ್ಲಿ 1 kg sugar ಇದೆ, ಇಲ್ಲಿ sugar ನೇ ಆಡ್ ಮಾಡೋಣ, ಏನು ತೊಂದರೆ ಇಲ್ಲ. 500 gram of sugar, 500 gram of salt. 1 kg sugar ಇದೆ, 1 kg salt ಇದೆ, equals ಎರಡನ್ನು. ಈಕ್ವಲ್ಸ್ ಅನ್ನು ಆಡ್ ಮಾಡ್ತಾ ಇದೀವಿ. 500 gram of sugar, 500 gram of salt ಅನ್ನು ಆಡ್ ಮಾಡ್ತಾ ಇದೀವಿ, ಈಕ್ವಲ್ಸ್ ಅನ್ನು ಆಡ್ ಮಾಡ್ತಾ ಇದೀವಿ. ಸೊ ವಾಟ್ ಆರ್ ದ ಹೋಲ್ಸ್? ಹೋಲ್ಸ್ ಏನಾಗ್ತದೆ? 1500 gram of sugar ಬಂದಿಲ್ಲಿ, ಅಂಡ್ ಆಲ್ಸೋ ಈ ಕಡೆ ಏನು ಬಂತು? 1500 gram of salt ಬಂತು. What about the weight? Both are equal. So ಇಲ್ಲಿ ಈಕ್ವಲ್ಸ್ ಇತ್ತು, ಈಕ್ವಲ್ಸ್ಗೆ ಈಕ್ವಲ್ಸ್ ಅನ್ನು ಆಡ್ ಮಾಡಿದೀವಿ, ಬೋತ್ ಆರ್ ಈಕ್ವಲ್. ಯು ಕ್ಯಾನ್ ಅಪ್ಲೈ ಟು ದ ಎನಿವೇರ್. ಸೊ ನಂಬರ್ಸ್ಗೆ ಅಪ್ಲೈ ಮಾಡ್ರಿ. ಸೊ ಇಲ್ಲಿ 10 ಇದೆ, ಇಲ್ಲಿ 10 ಇದೆ, 10ಗೆ ಇಲ್ಲಿ ಈಕ್ವಲ್ಸ್ ಅನ್ನು ಆಡ್ ಮಾಡ್ತಾ ಇದೀವಿ, ಇಲ್ಲಿ ಕೂಡ ಈಕ್ವಲ್ಸ್ ಅನ್ನು ಆಡ್ ಮಾಡ್ತಾ ಇದೀವಿ. ವಾಟ್ ಆರ್ ದ ಹೋಲ್ಸ್ ಬಿಕಮ್ಸ್ 12 is equal to 12. ನಂಬರ್ಸ್ಗೆ ಕೂಡ ಅಪ್ಲೈ ಮಾಡ್ಬೋದು. ಅದರ್ ವಿ ಹ್ಯಾವ್ ಟು ಅಪ್ಲೈ ಟು ದ ಜಾಮಿಟ್ರಿ ಆಲ್ಸೋ. ಜಾಮಿಟ್ರಿಗೆ ಏನು ಅಪ್ಲೈ ಮಾಡ್ರಿ? ಒಂದು ಲೈನ್ ಇದೆ. So this is of AB 4 centimeters and this is of XY 4 centimeters. ಎರಡು 4 centimeter ಇದೆ. So you have to add for AB. For AB you have to add 2 centimeters. ಇಲ್ಲಿ 2 centimeter ನ ಆಡ್ ಮಾಡ್ರಿ. ಇದು 4 centimeter ಇತ್ತು, ಇದಕ್ಕೆ 2 centimeter ನ ಆಡ್ ಮಾಡಿದ್ದೀನಿ. And again XY, here also it is 4 centimeter. You have to add 2 more centimeters. ಇಲ್ಲಿ 2 centimeters ಅನ್ನು ಆಡ್ ಮಾಡ್ರಿ. What about the total length? AC, that is equal to 6 centimeter. ಇಲ್ಲಿಂದ ಇಲ್ಲಿಗೆ 6 centimeter ಆಯಿತು, ಇದು ಸಹ 6 centimeter ಆಯಿತು. That means both are equal. So definitions ಅಲ್ಲಿ ಬರೀಬಹುದು. ಏನಿದೆ? AB is equal to XY. AB 4 centimeter ಇದೆ, BC XY 4 centimeter ಇದೆ, both are equal. ಇಲ್ಲಿ BC ನ ಆಡ್ ಮಾಡಿದ್ದೇವೆ ನಾವು, AB ಪ್ಲಸ್ BC. ಇಲ್ಲಿ XY ಗೆ YZ ಅನ್ನು ಆಡ್ ಮಾಡಿದೀವಿ, XY ಪ್ಲಸ್ YZ. ಹಿಯರ್ BC is equal to YZ. BC ಮತ್ತೆ YZ ಎರಡು ಈಕ್ವಲ್ ಇದೆ, ಈಕ್ವಲ್ಸ್ ಅನ್ನು ಆಡ್ ಮಾಡ್ತಾ ಇದೀವಿ. then what it becomes? AB plus BC, totally AC. this is equal to XZ. AC is equal to XZ. both are equal because both are 6 centimeters. So it applied anywhere. arithmetic ಗೆ ಅಪ್ಲೈ ಮಾಡ್ರಿ, ಜಾಮೆಟ್ರಿ ಗೆ ಅಪ್ಲೈ ಮಾಡ್ರಿ, ಜನರಲ್ ಸಬ್ಜೆಕ್ಟ್ಸ್ ಗೆ ಅಪ್ಲೈ ಮಾಡ್ರಿ, ಎಕ್ಸಾಮ್ಸ್ ಅನ್ನು ಎಲ್ಲಿ ಬೇಕಾದರೂ ಅಪ್ಲೈ ಮಾಡಬಹುದು. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ದ ಸೆಕೆಂಡ್ ಎಕ್ಸಾಮ್. ಸೆಕೆಂಡ್ ಎಕ್ಸಾಮ್ ಗೆ ಎಕ್ಸಾಂಪಲ್ ನಾವು ಈ ತರ ಕೊಡಬಹುದು. ನಾವು ಕಮಿಂಗ್ ಟು ದ ಥರ್ಡ್ ಎಕ್ಸಾಮ್. ಸೊ ಎಕ್ಸಾಮ್ 3, if equals are subtracted, if equals are subtracted, if equals are subtracted from equals, equals are subtracted from equals, the remainders are equal. The remainders are equal. So you see, how can you say? For the geometry you can apply, or you can, or for arithmetic you can apply. So equals means 25 is equal to 25. If equals are subtracted, you have to subtract 25 minus 5. Here also you have to subtract 25 minus 5. 25 minus 5, 20 is equal to 25 minus 5, 20. So the remainders are equal. Anyone you can apply, ಯಾವುದಕ್ಕೆ ಬೇಕಾದರೂ ಅಪ್ಲೈನ ಮಾಡಬಹುದು ನೀವು. ಸೊ ಇದನ್ನ ಜಾಮೆಟ್ರಿಗೆ ಕೂಡ ಅಪ್ಲೈ ಮಾಡಬಹುದು. ಸೇಮ್ ಯು ಹ್ಯಾವ್ 8 centimeter line AB, and also here another line XY, this is also 8 centimeter. Have to subtract the 2 centimeter.
So here AB is there. So we have to cut here C, that is 2 centimeter. And also here it is XY is there. So ಇಲ್ಲಿ ಕೂಡ ನೀವೇನ್ ಮಾಡ್ರಿ ಒಂದು 2 centimeter ನ ಕಟ್ ಮಾಡಿ. What about the left one? This becomes 6 centimeter. This becomes 6 centimeter. Both AC and XZ are equal. So you have to write it in the algebraic form also. AB is equal to XY. Both are equal. Here AB minus BC. BC ಅನ್ನು ನಾವೇನ್ ಮಾಡ್ತಾ ಇದೀವಿ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. Here also XY ಇಂದ YZ ಅನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. YZ ಅನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. So what it becomes AC. Here AC ಉಳಿತು ಇಲ್ಲಿ. So ಇದರಲ್ಲಿ XZ ಉಳಿತು. Both are equal 6 centimeter. Both are equal. So this is the axiom 2. So you can apply for anywhere you have to apply. ನಾನು ಅವಾಗಲೇ ಹೇಳಿದ್ನಲ್ಲ 1 kg salt 1 kg sugar. 1 kg sugar ಅಲ್ಲಿ 200 ಗ್ರಾಮ್ ತೆಗಿರಿ, 1 kg salt ಅಲ್ಲಿ 200 ಗ್ರಾಮ್ ತೆಗಿರಿ, ಎರಡು 800 ಗ್ರಾಮ್ ಆಯ್ತು, ಈಕ್ವಲ್ ಆಯ್ತು. So these are the axioms we have to use this in any branches of the science. So then we move on to the fourth one. Things which coincide with one another are equal to one another. So you observe here. Things which coincide with one another. Things which coincide with one another are equal to one another. Things which are coincide with one another are equal to one another. That means what is coincide? Coincide means you observe here, this is a pen and also I coincide another pen in this one. So are you seeing the two pens? No, you have only seen the same only one pen. ಇಲ್ಲಿ ಎರಡು ಪೆನ್ಸ್ ಇದೆ, ಬಟ್ ಇಲ್ಲಿ ಎರಡೂ ಸಹ ಕೊಯಿನ್ಸೈಡ್ ಆಗಿದೆ ಒಂದರ ಮೇಲೊಂದು. ಸೊ ಈ ತರ ಕೊಯಿನ್ಸೈಡ್ ಆದ್ರೆ, ಸೊ ದ ಪೆನ್ಸ್ ಆರ್ ಕೊಯಿನ್ಸೈಡ್ ವಿತ್ ಈಚ್ ಅದರ್, ಎರಡೂ ಸಹ ಏನಾಗಿದೆ ಈ ತರ ಕೊಯಿನ್ಸೈಡ್ ಆಗಿದೆ. ಕೊಯಿನ್ಸೈಡ್ ಆಗಿದ್ರೆ ಬೋತ್ ಆರ್ ಈಕ್ವಲ್, ಎರಡೂ ಸಹ ಈಕ್ವಲ್ ಆಗಿರ್ತದೆ. ಸೊ ಕೊಯಿನ್ಸೈಡ್ ಏನಾಗಿದೆ, ಲೆಂತ್ ಅಲ್ಲೂ ಸಹ ಈಕ್ವಲ್, ಬ್ರೆಡ್ತ್ ಅಲ್ಲೂ ಈಕ್ವಲ್, ಥಿಕ್ನೆಸ್ ಅಲ್ಲೂ ಈಕ್ವಲ್, ಎಲ್ಲದರಲ್ಲೂ ಈಕ್ವಲ್ ಆಗೇ ಆಗ್ತವೆ. ಈ ತರ ಕೊಯಿನ್ಸೈಡ್ ಆಗ್ತಾ ಆಗಂತ ಎಲ್ಲ ಥಿಂಗ್ಸ್ ಏನಾಗಿರ್ತದಪ್ಪ ಅಂದ್ರೆ, ಸೊ ದೇ ಆರ್ ಈಕ್ವಲ್ ಟು ಒನ್ ಅನದರ್. ನೋಡ್ರಿ, ಈಸಿ ಎಕ್ಸಾಂಪಲ್ ಕೊಡ್ಬೋದು ನೀವು coincide with one another ಅಂದ್ರೆ. Here it is a palm, ಕೈ ಇದೆ, ನಿಮ್ದೆ ಇನ್ನೊಂದು ಕೈಯನ್ನು ತಗೊಳ್ರಿ, ಎರಡೂ ಸಹ coincide ಮಾಡ್ರಿ. coincide ಅಂದ್ರೆ ಒಂದೇ ಕೈ ಕಾಣಿಸ್ತಾ ಇದೆ, ಹೌದಾ? ಸೊ ಈ ಹ್ಯಾಂಡ್ ಅಲ್ಲಿ ಒಂದೇ ಒಂದು ಹ್ಯಾಂಡ್ ಕಾಣಿಸ್ತಾ ಇದೆ ಅಂದ್ರೆ coincide ಅಂತ ಅರ್ಥ ಇದೆ. ಎರಡು ನಾವು ಸೆಪರೇಟ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ coincide ಈಚ್ ಅದರ್ ಅಂದ್ರೆ ಎರಡು ಹ್ಯಾಂಡ್ಸ್ ಏನಾಗಿರ್ತಾರೆ, ಪಾಮ್ಸ್ ಈಕ್ವಲ್ ಆಗಿರ್ತದೆ. ದಟ್ಸ್ ಎನಫ್. ಅದು ಕೊಟ್ಟರೆ ಅದು ಥಿಂಗ್ಸ್ ವಿಚ್ ಆರ್ coincide with one another, ಈ ತರ coincide ಆಗಿರೋವು ಎರಡು ಈಕ್ವಲ್ ಇರ್ತದೆ. ಸೊ ಈ ತರ ಬೇಕಾದಷ್ಟು ರೀಸನ್ ಅನ್ನು ಕೊಡ್ಬೋದು. ಸೇಮ್ ರೇಡಿಯಸ್ ಇರ್ತಕ್ಕಂಥ ಎರಡು ಸರ್ಕಲ್ಸ್ ಅಪ್ಲೈ ಟು ದ ಜಾಮೆಟ್ರಿಗೆ ಅಪ್ಲೈ ಮಾಡ್ರಿ. ಸೇಮ್ ರೇಡಿಯಸ್ ಇರ್ತಕ್ಕಂಥದ್ದು, ಒಂದು 3 ಸೆಂಟಿಮೀಟರ್ ಇರ್ತಕ್ಕಂಥ ಸರ್ಕಲ್, ಇನ್ನೊಂದು 3 ಸೆಂಟಿಮೀಟರ್ ಇರ್ತಕ್ಕಂಥ ಸರ್ಕಲ್ಸ್, ಇದ್ರ ಮೇಲೆ ತಗೊಂಡ್ಬಂದಿಟ್ರೆ ಎರಡು coincide ಆಗ್ತದೆ. ಸೊ ಬೋತ್ ಆರ್ ಈಕ್ವಲ್. ಅಂಡ್ ಸೇಮ್ ಇರ್ತಕ್ಕಂಥ ಲೈನ್ಸ್ ಅನ್ನ ಎಕ್ಸಾಂಪಲ್ ಕೊಡಿ. ಈ ಲೈನ್ಸ್ ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದ್ರ ಮೇಲೆ ಇದನ್ನ ತಂದಿಟ್ರೆ coincide ಆಗ್ತದೆ. ಸೊ ಲೈನ್ಸ್ ಎರಡು ಸಹ ಅಲ್ಲಿ ಕಾಮನ್ ಆಗಿ coincide ಈಕ್ವಲ್ ಆಗಿರ್ತವೆ. ಅಂಡ್ ಆಲ್ಸೋ ರೊಟ್ಟಿ, ಎರಡು ರೊಟ್ಟಿನ ಒಂದ್ರ ಮೇಲೆ ಒಂದು ಇಟ್ಬಿಟ್ರಿ, ಸೇಮ್ ರೇಡಿಯಸ್ ಇರ್ತಕ್ಕಂಥದ್ದು, ಎರಡು coincide ಆಗ್ತದೆ. ಸೊ ದೀಸ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಇವನ್ನೆಲ್ಲವನ್ನು ಸಹ ನಾವೇನು ಹೇಳ್ಬೋದು, coincide ಆಗ್ತಕ್ಕಂಥ ಥಿಂಗ್ಸ್ ಆಲ್ವೇಸ್ ಈಕ್ವಲ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅನದರ್ ಆಕ್ಸಿಯಮ್ ಆಫ್ ದ ಯೂಕ್ಲಿಡ್ಸ್ ಜಾಮೆಟ್ರಿ. ಯೂಕ್ಲಿಡ್ಸ್ ನ ಒಂದು ಅನದರ್ ಆಕ್ಸಿಯಮ್ ಆಗಿದೆ. ಸೊ ದೆನ್ ವಿ ಮೂವ್ ಆನ್ ಟು ದ ಫಿಫ್ತ್ ಒನ್. ಸೊ ಫಿಫ್ತ್ ಒನ್ ಅಲ್ಲಿ ಏನಿದೆ ಅಂತ ನೋಡೋಣ. ದ ಹೋಲ್ ಈಸ್ ಗ್ರೇಟರ್ ದೆನ್ ದ ಪಾರ್ಟ್. He says that the whole is greater than the part. The whole is greater than the part. Whole ಅನ್ನೋದು ಗ್ರೇಟರ್ ಪಾರ್ಟ್ ಗಿಂತ ಗ್ರೇಟರ್ ದ್ಯಾನ್ ಆಗಿರುತ್ತೆ. How can you say that? So here it says the whole is greater than the part. So I will show you, this is an whole. ನಾವಿಲ್ಲಿ
ಕ್ಯಾನ್ ಅಪ್ಲೈ ಟು ದ ಈಸಿಲಿ ಟು ದ ಫ್ರಾಕ್ಷನ್ಸ್ಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ ದಿಸ್ ಈಸ್ ಎ ಹೋಲ್, ಇದು ಹೋಲ್ ಇದೆ. ಹೌ ಕ್ಯಾನ್ ಇಟ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂದರೆ ಏನು? ವಿ ಹ್ಯಾವ್ ಟು ಕಟ್ ಅ ಪಾರ್ಟ್ ಇಯರ್. ಇದರಲ್ಲಿ ಒಂದು ಪಾರ್ಟನ್ನು ಕಟ್ ಮಾಡಿಬಿಡೋಣ. ನೋಡ್ರಿ, ದಿಸ್ ಈಸ್ ಎ ಪಾರ್ಟ್ and also this is also a part. This is not a whole, because if you put this one, this is a whole, ಇದು complete whole. But when we separate this one, this is a part. ಇದು ಸಹ ಪಾರ್ಟ್ ಆಗ್ತದೆ, ಇದು ಸಹ ಪಾರ್ಟ್ ಆಗ್ತದೆ. ನೋಡ್ರಿ, ಈ ಹೋಲ್ಗೆ ಕಂಪೇರ್ ಮಾಡಿದ್ರೆ this is a whole. When we compare this with this part, ಈ ಪಾರ್ಟ್ಗೆ ಈ ಹೋಲನ್ನು ಕಂಪೇರ್ ಮಾಡಿದ್ರೆ ಯಾವ್ದು ದೊಡ್ಡದಿರ್ತದೆ? ಸೊ ಯಾವಾಗಲೂ ಹೋಲ್ ದೊಡ್ಡದಿರ್ತದೆ, ಪಾರ್ಟ್ ದೊಡ್ಡದಿರೋದಿಲ್ಲ. ಸೊ ದಿಸ್ ಒನ್ ಇಸ್ ದ ಪಾರ್ಟ್. ಈ ಪಾರ್ಟ್ಗಿಂತ ಕಂಪೇರ್ ಮಾಡಿದ್ರೆ ಹೋಲ್ ಏನಾಗಿರ್ತಾರೆ? ಯಾವಾಗಲೂ ದೊಡ್ಡದಿರ್ತಾರೆ. ಸೊ ದಟ್ ಈಸ್ ದ ಆಕ್ಸಿಯಮ್ 5. ಸೊ ಆಕ್ಸಿಯಮ್ 5 ಹೇಳೋದು ಅಷ್ಟೇ. ಯಾವುದೇ ಆಗಲಿ, ಈಗ ಪಾರ್ಟ್ಗಿಂತ ಅದು ಹೋಲ್ ಏನಾಗಿರ್ತದೆ? ದೊಡ್ಡದಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎ ಹೋಲ್. ಇದರಲ್ಲಿ ಒಂದು ಪಾರ್ಟನ್ನು ನಾವು ಕಟ್ ಮಾಡಿ ತೆಗಿತೀವಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಂದು ಪಾರ್ಟನ್ನು ನಾವು ಹಿಂಗೆ ಕಟ್ ಮಾಡಿ ತೆಗಿತಾ ಇದ್ದೀವಿ, ದಿಸ್ ಇಸ್ ಅ ಪಾರ್ಟ್. ಈ ಪಾರ್ಟ್ಗಿಂತ ಹೋಲ್ ಏನಾಗಿರ್ತದೆ? ಯಾವಾಗಲೂ ದೊಡ್ಡದಿರ್ತದೆ. ಸೊ ದಟ್ ಈಸ್ ದ ಆಕ್ಸಿಯಮ್ 5. ದ ಹೋಲ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ 6th one, things which are double of the same things are equal to one another. That means things which are double of the same things are equal. Same things are equal. ಸೊ ನೋಡಿ, ಯಾವುದೇ ಥಿಂಗ್ಸನ್ನು ಡಬಲ್ ಮಾಡಿರಿ ಅದೇನಾಗಿರ್ತದೆ? ಈಕ್ವಲ್ ಆಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಸಾಲಿಡ್ ಇದೆ, ಇದನ್ನು ಡಬಲ್ ಮಾಡಿದರೆ ಅದು ಡಬಲ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಒಂದು ಸಾಲಿಡ್ ಇದೆ, ಇಂಥದನ್ನು 2 ಇಟ್ಬಿಟ್ರೆ ಇದು ಡಬಲ್ ಆಯಿತು. ಸೊ ಇದೇ ಸಾಲಿಡನ್ನು ಮತ್ತೆ ಡಬಲ್ ಮಾಡಿದ್ರೆ ಏನಾಗ್ತದೆ? ಡಬಲ್ಸ್ ಆರ್ ಈಕ್ವಲ್. ಇದು ಸಹ ಇಂಥದೇ ಇನ್ನೊಂದನ್ನು ತಗೊಂಡ್ರೆ ಅದು ಈಕ್ವಲ್ ಇರ್ತದೆ, ಡಬಲ್ಸ್ ಈಕ್ವಲ್ ಇರ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದನ್ನು ತಗೋತೀನಿ. ಈಗ ಒಂದು 10 ಅಂತಕ್ಕಂಥ ನಂಬರ್ ಇದೆ, 10 ಈಸ್ ಈಕ್ವಲ್ ಟು 10. 2 ಥಿಂಗ್ಸ್ ಇದಾವೆ. ದ ಡಬಲ್ ಥಿಂಗ್ಸ್, ಈಗ 10 ಡಬಲ್ ಅಂತಂದ್ರೆ ಏನು? 10 2 ಟೈಮ್ಸ್ ಮಾಡ್ತೀನಿ, ಎಷ್ಟಾಯಿತು? 20. ಅಂಡ್ ಆಲ್ಸೋ ಇಲ್ಲಿ ಕೂಡ 10 2 ಟೈಮ್ಸ್ ಡಬಲ್ ಮಾಡ್ತೇನೆ, ಏನಾಯ್ತು? 20. ಅಂದ್ರೆ ದ ಡಬಲ್ ಆಫ್ ದ 10 ಆರ್ ಈಕ್ವಲ್ 20 ಆಯ್ತು. ಡಬಲ್ ಮಾಡೋದಂದ್ರೆ 2 ಪಟ್ ಮಾಡ್ತಕ್ಕಂಥದ್ದು, 2 ಟೈಮ್ಸ್ ಮಾಡಿದ್ರೆ ಸೊ ಬೋತ್ ಆರ್ ಈಕ್ವಲ್. ಸೊ ಅಂದ್ರೆ ದ ಥಿಂಗ್ಸ್ ವಿಚ್ ಆರ್ ಡಬಲ್, ಈ ಥಿಂಗ್ಸ್ ಎರಡೂ ಸಹ ಈಕ್ವಲ್ ಇರವು. ಇವನ್ನ ಡಬಲ್ ಮಾಡಿದ್ರೆ ಅವು ಸಹ ಸೇಮ್ ಥಿಂಗ್ಸ್ ಏನಾಗಿರ್ತದೆ? ಈಕ್ವಲ್ ಆಗಿರ್ತದೆ. ಸೊ ಡಬಲ್ ಮಾಡಿದಂಥವು ಈಕ್ವಲ್ ಆಗಿರ್ತದೆ. ಅಂಡ್ ದೆನ್ ದ ಲಾಸ್ಟ್ ಒನ್. ಸೊ ಇದನ್ನ ಜಾಮೆಟ್ರಿ ಕೂಡ ಅಪ್ಲೈ ಮಾಡ್ಬೋದು. ಥಿಂಗ್ಸ್ ಒಂದು ಲೈನನ್ನು ಡ್ರಾ ಮಾಡ್ರಿ, 5 ಸೆಂಟಿಮೀಟರ್ ಇದೆ, ಡಬಲ್ ಇಸ್ಟ್ 10 ಸೆಂಟಿಮೀಟರ್ ಆಯಿತು. ಇನ್ನೊಂದು ಲೈನನ್ನು ಡ್ರಾ ಮಾಡ್ರಿ, ಅದನ್ನು ಡಬಲ್ ಮಾಡ್ರಿ, 10 ಸೆಂಟಿಮೀಟರ್ ಆಯಿತು. 10 ಸೆಂಟಿಮೀಟರ್ ಲೈನ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಲೈನ್. ದಟ್ಸ್ ಆಲ್ಸೋ ಅಪ್ಲೈಡ್, ಜಾಮೆಟ್ರಿಗೆ ಕೂಡ ಅಪ್ಲೈ ಮಾಡ್ಬೋದು. ಅಂಡ್ ದ 7th one, ಥಿಂಗ್ಸ್ ವಿಚ್ ಆರ್ ಹಾಫ್ಸ್ ಆಫ್ ದ ಸೇಮ್ ಥಿಂಗ್. ಅಬ್ಸರ್ವ್ ಹಿಯರ್, ಥಿಂಗ್ಸ್ ವಿಚ್ ಆರ್ ಹಾಫ್ಸ್ ಆಫ್ ದ ಸೇಮ್ ಥಿಂಗ್ಸ್. halves of the same thing, same things are equal to one another. ನೋಡ್ರಿ, ಯಾವುದೇ ಥಿಂಗ್ಸ್ ಅನ್ನ ಹಾಫ್ ಮಾಡಿದ್ರೆ ಅದು ಸಹ ಈಕ್ವಲ್ ಆಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ 100 is equal to 100. 2 ಥಿಂಗ್ಸ್ ಈಕ್ವಲ್ ಇದೆ. ಹಾಫ್ ಆಫ್ ದಿಸ್ ಒನ್ ಹಾಫ್ ಮಾಡ್ರಿ, ಇದನ್ನು ಸಹ ಹಾಫ್ ಮಾಡ್ರಿ, ಮಲ್ಟಿಪ್ಲೈ ವಿತ್ ದ ಹಾಫ್. 2 1s are 250s are 2 1s are 250s are. So 50 is equal to 50. So half of the 100 is equal to equal. 2 ಸಹ ಹಾಫ್ ಆಗಿದ್ದು ಈಕ್ವಲ್ ಆಗ್ತದೆ. ಸೇಮ್ 2 ಲೈನ್ಸ್ ಅನ್ನು ಡ್ರಾ ಮಾಡ್ರಿ, 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಲೈನ್ಸ್. ಅದರಲ್ಲಿ ಹಾಫ್ ಆಫ್ ದಟ್ ತಗೊಳ್ರಿ, 5 ಸೆಂಟಿಮೀಟರ್ 5 ಸೆಂಟಿಮೀಟರ್, ಬೋತ್ ಆರ್ ಈಕ್ವಲ್. 1 kg ಶುಗರ್ ತಗೊಳ್ರಿ, 1 kg ಸಾಲ್ಟ್ ತಗೊಳ್ರಿ. 1 kg ಶುಗರ್, ಹಾಫ್ ಆಫ್ ದ ಶುಗರ್ ಅಂದರೆ 500 ಗ್ರಾಮ್, ಹಾಫ್ ಆಫ್ ದ ಸಾಲ್ಟ್ ಅಂದರೆ 500 ಗ್ರಾಮ್, ಬೋತ್ 500 ಗ್ರಾಮ್ಸ್ ಆರ್ ಈಕ್ವಲ್. ಹಾಫ್ ಆಫ್ ದಟ್ ಆರ್ ಈಕ್ವಲ್. ಅಂದರೆ ಯಾವುದೇ ಒಂದು ಥಿಂಗ್ಸ್ನ ಹಾಫ್ ಮಾಡಿದ್ರೆ, ಇಲ್ಲಿ ಹಾಫ್ಸ್ ಅಂತ ಕೊಟ್ಟಿದ್ರೆ, ಹಾಫ್ಸ್ ಅಂದರೆ ದ ಪ್ಲೂರಲ್ ಫಾರ್ಮ್ ಆಫ್ ದ ಹಾಫ್ನ ಪ್ಲೂರಲ್ ಫಾರ್ಮ್, 2 ಹಾಫ್ ಅಂತ. ಬೋತ್ ಹಾಫ್ಸ್ ಆರ್ ಈಕ್ವಲ್.
ಅಂದರೆ ಒಂದು ರೊಟ್ಟಿ ಇರ್ತದೆ, ರೊಟ್ಟಿನ ಕರೆಕ್ಟಾಗಿ ಸೆಂಟ್ರಿಗೆ ಕಟ್ ಮಾಡಿರಿ, 2 ಹಾಫ್ಸ್ ಬರ್ತಾರೆ, 2 ಹಾಫ್ಸ್ ಏನಾಗಿರ್ತಾರೆ, ಈಕ್ವಲ್ ಆಗಿರ್ತದೆ. ಅಂದರೆ ಒಂದು ಥಿಂಗ್ಸನ್ನು ಹಾಫ್ ಮಾಡಿದ್ರೆ ಆ ಹಾಫ್ಸ್ ಕೂಡ ಈಕ್ವಲ್ ಇರ್ತದೆ ಅಂತಕ್ಕಂಥದ್ದು. ದಿಸ್ ಇಸ್ ದ 7th axiom. ಸೊ ದೀಸ್ ಆರ್ ದ 7 axioms here in this chapter. You can study about this one. So these axioms are applied to the all branches of the science and mathematics. ಎಲ್ಲ ಬ್ರಾಂಚಸ್ಗೂ ಸಹ ಇದನ್ನು ಅಪ್ಲೈ ಮಾಡ್ಬೋದು. ಸೊ ದೆನ್ ವಿ ಮೂವ್ ಆನ್ ಟು ದ ಪಾಸ್ಟುಲೇಟ್ಸ್. ಸೊ ಪಾಸ್ಟುಲೇಟ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಸೊ ಐ ಥಿಂಕ್ ಪಾಸ್ಟುಲೇಟ್ಸನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಪಾಸ್ಟುಲೇಟ್ಸ್ ಬಗ್ಗೆ. ಯಾಕೆಂತಂದರೆ ಆ ಪಾಸ್ಟುಲೇಟ್ಸನ್ನು ನಾವು ಜಾಮೆಟ್ರಿಕಲಿ ಪ್ರೂವ್ ಮಾಡಬೇಕು. ಆ ಜಾಮೆಟ್ರಿಕಲಿ ಪ್ರೂಫ್ ಮಾಡಬೇಕು ಅಂತಂದಾಗ ಅದನ್ನು ಜಾಮೆಟ್ರಿಕಲ್ ಥಿಯರೀಸನ್ನು ತಗೊಂಡೇ ನಾವು ಪ್ರೂವ್ ಮಾಡಬೇಕಾಗ್ತದೆ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ವಿತ್ ದ ಪಾಸ್ಟುಲೇಟ್ಸ್. ಹೌ ಕ್ಯಾನ್ ಯು ಪ್ರೂವ್ ದಟ್ ಪಾಸ್ಟುಲೇಟ್ಸ್ ವಿತ್ ದ ಜಾಮೆಟ್ರಿಕಲ್ ಫಿಗರ್ಸ್. ಸೊ ಅದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಆಗಿರಿ ಅಂತಂದರೆ ನೆಕ್ಸ್ಟ್ ವಿಡಿಯೋಸ್ ಕೂಡ ನಿಮಗೆ ಅವೈಲಬಲ್ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.